ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾವು ಥರ್ಮಲ್ ಇಂಜಿನಿಯರಿಂಗ್ 25 ME 32I ಥರ್ಡ್ ಸೆಮಿಸ್ಟರ್ ಡಿಪ್ಲೊಮೊ ಮೆಕ್ಯಾನಿಕಲ್ ಅವರ ಒಂದು ಸೆಕೆಂಡ್ ಸಬ್ಜೆಕ್ಟ್ ಕೋರ್ಸ್ನ ನಾವಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ತುಂಬ ಜನ ಕೇಳಿದ್ರಿ ನಮಗೆ ಥರ್ಮಲ್ ಇಂಜಿನಿಯರಿಂಗ್ ಮಾಡಿ ಮ್ಯಾಮ್ ಅಂತ. ಸೊ ದಟ್ ನಾನು ಥರ್ಮಲ್ ಇಂಜಿನಿಯರಿಂಗ್ ಮಾಡಿದ್ದೀನಿ. ಸೊ ಥರ್ಮಲ್ ಇಂಜಿನಿಯರಿಂಗ್ ಕೂಡ ಮಾಮ್ ಮಾಡ್ದಂಗೆ ಮಾಡಿದ್ದೀನಿ. ಸೊ ಮಾರ್ಕ್ಸ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. CO1. ಸೊ CO1ಅಲ್ಲಿ ಯಾವ್ಯಾವ ವೀಕ್ ಇರುತ್ತೆ ಅಂದರೆ ವೀಕ್ 1, 2, 3 ವೀಕ್ಸ್ದು ಇದರಲ್ಲಿರುತ್ತೆ. ಟೋಟಲ್ ನಿಮಗೆ 35 ಮಾರ್ಕ್ಸ್ ಬರುತ್ತೆ. ಸೊ 35 ಮಾರ್ಕ್ಸ್ ಇದರಲ್ಲಿ ಹೇಗೆ ಬರುತ್ತೆ ಅಂದಾಗ MCQ 4 ಕ್ವೆಶನ್ಸ್ ಬರುತ್ತೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಂದಿರುತ್ತೆ, ಅದಾದಮೇಲೆ 2 ಮಾರ್ಕ್ಸ್ ಕ್ವೆಶನ್ ಒಂದಿರುತ್ತೆ, 3 ಮಾರ್ಕ್ಸ್ ಕ್ವೆಶನ್ ಒಂದಿರುತ್ತೆ, 5 ಮಾರ್ಕ್ಸ್ ಕ್ವೆಶನ್ಸ್ 3 ಇರುತ್ತೆ, 10 ಮಾರ್ಕ್ಸ್ ಕ್ವೆಶನ್ ಒಂದಿರುತ್ತೆ. ಈ 10 ಮಾರ್ಕ್ಸ್ 5 ಮಾರ್ಕ್ಸ್ ಕ್ವೆಶನ್ಗೆ ಕೆಲವು ಇಂಪಾರ್ಟೆಂಟ್ ಕ್ವೆಶನ್ಸ್ನ ನಾನು ನಿಮ್ಗೆ ಹೇಳ್ತೀನಿ. ಸೊ ದಟ್ ಆ ಕ್ವೆಶನ್ಸಲ್ಲೇ ನಿಮಗೆ ಮ್ಯಾಕ್ಸಿಮಮ್ ಬರುತ್ತೆ. ಓಕೆ, ಸೊ ವಿಲ್ ಗೋ ಇನ್ಸೈಡ್ ದ ವಿಡಿಯೋ. ಫಸ್ಟ್ ನಾನು ನಿಮ್ಗೆ ಹೇಳಿದಾಗೆ MCQ ಇಸ್ ಫಾರ್ 4 ಮಾರ್ಕ್ಸ್. ಮೊದಲನೇ MCQ ಹೀಗಿದೆ. ಸೊ ಬಿಫೋರ್ ಟೆಲಿಂಗ್ ದ ಥರ್ಮಲ್ ಇಂಜಿನಿಯರಿಂಗ್, ಥರ್ಮಲ್ ಈಸ್ ನಥಿಂಗ್ ಬಟ್ ಆಸ್ ಡಿಪೆಂಡಿಂಗ್ ಅಪಾನ್ ಹೀಟ್. ಥರ್ಮಲ್ ಅಂದ್ರೇ ಹೀಟ್ ಅಂತ ಅರ್ಥ. ಸೊ ಹೀಟ್ನ ಯೂಸ್ ಮಾಡಿಕೊಂಡು ನಾವೊಂದು ಇಂಜಿನಿಯರಿಂಗ್ ಸ್ಟಡಿ ಮಾಡ್ತಿದ್ದೀವಿ. ಲೈಕ್ ವಿತ್ ರೆಸ್ಪೆಕ್ಟಿವ್ ಹೀಟ್, ಎಲ್ಲದರಲ್ಲೂ ಹೀಟ್ ಮೇಲೇ ಅದು ಡಿಪೆಂಡ್ ಆಗಿರುತ್ತೆ. ದಟ್ ಈಸ್ ಥರ್ಮಲ್ ಇಂಜಿನಿಯರಿಂಗ್ ಸಿಂಪಲ್ ಕಾನ್ಸೆಪ್ಟಲ್ಲಿ. ಸೊ ಥರ್ಮೋಡೈನಮಿಕ್ಸ್ ಮೇನ್ಲಿ ಡೀಲ್ಸ್ ವಿತ್ ಹೀಟ್ ಆ್ಯಂಡ್ ಎನರ್ಜಿ. ಅದನ್ನೇ ನಾನು ಹೇಳಿದ್ದು, ಹೀಟ್ ಮೇಲೇ ಡಿಪೆಂಡ್ ಆಗಿರುತ್ತೆ ಅಂತ. ಸೊ ಥರ್ಮೋಡೈನಮಿಕ್ಸ್ ಮೇನ್ಲಿ ಡೀಲ್ಸ್ ವಿತ್ ಹೀಟ್ ಆ್ಯಂಡ್ ಎನರ್ಜಿ. ದ SI ಯೂನಿಟ್ ಆಫ್ ಟೆಂಪರೇಚರ್ ನಿಮಗೆಲ್ಲರಿಗೂ ಗೊತ್ತಿದೆ. SI ಯೂನಿಟ್ ಆಫ್ ಟೆಂಪರೇಚರ್ ಇಸ್ ಕೆಲ್ವಿನ್. ನೆಕ್ಸ್ಟ್ ದ ಪ್ರೆಷರ್ ಈಸ್, ಪ್ರೆಷರ್ ಅಂದರೆ ಏನು? ಫೋರ್ಸ್ ಪರ್ ಯೂನಿಟ್ ಏರಿಯಾ. ಸೊ ನೆಕ್ಸ್ಟ್ ಕ್ವೆಶನ್, ವಿಚ್ ಲಾ ಸ್ಟೇಟ್ಸ್ ದಟ್ ದ ಪ್ರೆಷರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು, ಪ್ರೆಷರ್ ಈಸ್ ಇನ್ವರ್ಸ್ಲಿ ಅಂದರೆ ಹೀಗಿರುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್ ವೆನ್ ಟೆಂಪರೇಚರ್ ಈಸ್ ಸೆಡ್ ಟು ಬಿ ಕಾನ್ಸ್ಟೆಂಟ್. ದಟ್ ಈಸ್ ಕಾಲ್ಡ್ ಬಾಯ್ಸ್ ಲಾ. ಎ ಥರ್ಮೋಫ್ಲಾಸ್ಕ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಐಸೋಲೇಟೆಡ್ ಸಿಸ್ಟಮ್. ಯಾಕೆಂತಂದರೆ ಇದರ ಒಳಗಡೆ ಇನ್ಸುಲೇಟ್ ಆಗಿರುತ್ತೆ. ಸೊ ದಟ್ ಸ್ಮಾಲ್ ಅಮೌಂಟ್ ಆಫ್ ಹೀಟ್ ಟ್ರಾನ್ಸ್ಫರ್ ವಿಲ್ ಟೇಕ್ಸ್ ಪ್ಲೇಸ್. ಹಾಗಾಗಿ ಹೀಟ್ ಟ್ರಾನ್ಸ್ಫರ್ ಇರುತ್ತೆ, ಮಾಸ್ ಟ್ರಾನ್ಸ್ಫರ್ ವಿಲ್ ಟೇಕ್ಸ್ ಪ್ಲೇಸ್. ಸೊ ದಟ್ ಥರ್ಮೋಫ್ಲಾಸ್ಕ್ ಈಸ್ ಎಕ್ಸಾಂಪಲ್ ಫಾರ್ ಐಸೋಲೇಟೆಡ್ ಸಿಸ್ಟಮ್. ಇನ್ ಆ್ಯನ್ ಐಸೋಥರ್ಮಲ್ ಪ್ರೋಸೆಸ್, ಇನ್ ಆ್ಯನ್ ಐಸೋಥರ್ಮಲ್ ಥರ್ಮಲ್ ಅಂದಿದ ತಕ್ಷಣ ಹೀಟ್ ಅಂದರೆ ಟೆಂಪರೇಚರ್. ಯಾವ್ದು ಕಾನ್ಸ್ಟೆಂಟ್ ಇರುತ್ತೆ? ಟೆಂಪರೇಚರ್ ಈಸ್ ಕಾನ್ಸ್ಟೆಂಟ್. ಐಸೋಬಾರಿಕ್ ಅಂದಾಗ ಪ್ರೆಷರ್ ಈಸ್ ಕಾನ್ಸ್ಟೆಂಟ್. ಐಸೋಕೋರಿಕ್ ಅಂದರೆ ವಾಲ್ಯೂಮ್ ಇಸ್ ಕಾನ್ಸ್ಟೆಂಟ್. ಬಾರ್ ಅಂದರೆ ಪ್ರೆಷರ್ನ ಮೆಷರ್ ಮಾಡ್ತೀವಿ, ಐಸೋಕೋರಿಕ್ ವಾಲ್ಯೂಮ್, ಐಸೋಥರ್ಮಲ್ ಅಂತಂದಾಗ ಟೆಂಪರೇಚರ್ ಈಸ್ ಕಾನ್ಸ್ಟೆಂಟ್. ಈ ಲಾಜಿಕ್ನ ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್, ವಿಚ್ ಪ್ರೋಸೆಸ್ ಅಕ್ಕರ್ಸ್ ದ ಕಾನ್ಸ್ಟೆಂಟ್ ಪ್ರೆಷರ್? ಸಿ, ನಾನಿಲ್ಲೇ ಹೇಳಿದೆ ಕಾನ್ಸ್ಟೆಂಟ್ ಪ್ರೆಷರ್ ಅಂತಂದಾಗೇನು? ಐಸೋಬಾರಿಕ್. ಅಡಿಯಾಬ್ಯಾಟಿಕ್ ಪ್ರೋಸೆಸ್, ಇನ್ ಆನ್ ಅಡಿಯಾಬ್ಯಾಟಿಕ್ ಪ್ರೋಸೆಸ್ಸಲ್ಲಿ ಟೆಂಪರೇಚರ್ ರಿಮೈನ್ ಕಾನ್ಸ್ಟೆಂಟ್, ಪ್ರೆಷರ್ ರಿಮೈನ್ಸ್ ಕಾನ್ಸ್ಟೆಂಟ್, ನೋ ಹೀಟ್ ಟ್ರಾನ್ಸ್ಫರ್ ಅಕ್ಕರ್ಸ್ ಆ್ಯಂಡ್ D ಈಸ್ ವಾಲ್ಯೂಮ್ ರಿಮೈನ್ ಕಾನ್ಸ್ಟೆಂಟ್. ಸೊ ಇದರಲ್ಲಿ ಅಡಿಯಾಬ್ಯಾಟಿಕ್ ಪ್ರೋಸೆಸ್ಸಲ್ಲಿ ಅಲ್ಲಿ ಹೀಟ್ ಟ್ರಾನ್ಸ್ಫರ್ ಆಗೋದಿಲ್ಲ. Q ಈಸ್ ಈಕ್ವಲ್ಸ್ ಟು 0. ಸೊ ಹೀಟ್ ಟ್ರಾನ್ಸ್ಫರ್ ಆಗೋದಿಲ್ಲ. So heat will reject there. So that it is called as adiabatic process. The rapid compression of a bicycle pump is an example for adiabatic process. Next, the Carnot cycle consists of dash process. Carnot cycle ಅಲ್ಲಿ ಎಷ್ಟು process ಇರುತ್ತೆ? 4 process ಇರುತ್ತೆ. Isothermal process, isobaric, ನಿಮಗೆ ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್, ಐಸೋಥರ್ಮಲ್ ಕಂಟ್ರಾಕ್ಷನ್, ಅಡಿಯಾಬ್ಯಾಟಿಕ್ ಎಕ್ಸ್ಪ್ಯಾನ್ಷನ್, ಅಡಿಯಾಬ್ಯಾಟಿಕ್ ಕಂಟ್ರಾಕ್ಷನ್ ಇರುತ್ತೆ. ಸೊ ದಟ್ ಅದು ನಾವು 4 ನಾವು ಡಿಸ್ಕಸ್ ಮಾಡ್ತೀವಿ ಒಳಗಡೆ, ಲೈಕ್ ವಿಡಿಯೋ ಒಳಗಡೆ ಜಾಸ್ತಿ ಇದೆ, ಅದರಲ್ಲಿ ಇದೆ, ಎಕ್ಸ್ಪ್ಲೈನ್ ಮಾಡ್ತೀನಿ, ನೋಡ್ಕೊಳ್ಳಿ. ಕಾರ್ನಾಟಿಕ್ ಸೈಕಲ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಐಡಿಯಲ್ ಸೈಕಲ್. ಸೊ ಕಾರ್ನಾಟಿಕ್ ಸೈಕಲ್ ಪ್ರೊವೈಡ್ಸ್ the maximum possible efficiency. very very important is Carnot cycle. ಸೊ ನಿಮಗಿಲ್ಲಿ Carnot cycleಲ್ಲಿ 4 ಪ್ರಾಸೆಸ್ ಇರುತ್ತೆ. ಆ 4 ಪ್ರಾಸೆಸ್ಸು ನೀವು ತುಂಬ ಇಂಪಾರ್ಟೆಂಟಾಗಿ ನೋಡ್ಕೋಬೇಕಾಗತ್ತೆ. ಸೊ Carnot cycle ನಾನು ಹೇಳ್ದಂಗೆ ವೆರಿ ವೆರಿ ಇಂಪಾರ್ಟೆಂಟ್. ಅದರಲ್ಲಿ 4 ಪ್ರಾಸೆಸ್ ಇರುತ್ತೆ. ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್, ಅಡಿಯಾಬ್ಯಾಟಿಕ್ ಎಕ್ಸ್ಪ್ಯಾನ್ಷನ್, ಅದಾದಮೇಲೆ ಐಸೋಥರ್ಮಲ್ ಕಂಪ್ರೆಷನ್, ಅಡಿಯಾಬ್ಯಾಟಿಕ್ ಕಂಪ್ರೆಷನ್. ಸೊ ದಟ್ ಇದರೊಳಗಡೆ ಈ ಸೈಕಲಲ್ಲಿ ನಮಗೇನು ಅಂದರೆ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಏನು ಅನ್ನೋದು ಐಡೆಂಟಿಫೈ ಮಾಡ್ತೀವಿ.
For adiabatic process, what is the relationship between pressure and the volume? So adiabatic process, what is the relationship between pressure and the volume ಅಂದಾಗ PV whole to the square of this mu is equals to constant. So for Carnot engine cycle, the operate of 600 and 300. So ನಿಮಗೆ ಗೊತ್ತಿದೆ what is the Carnot engine cycle formula. So formula is like this. So ಹೀಗಿದೆ ನೋಡಿ ಫಾರ್ಮುಲಾ ಆಫ್ ಕಾರ್ನಾಟ್ ಎಂಜಿನ್ ಸೈಕಲ್ ಎಫಿಷಿಯನ್ಸಿ. ಫಾರ್ಮುಲಾ ಏನಪ್ಪ ಅಂದರೆ ಎಫಿಷಿಯನ್ಸಿ ಇಸ್ ಈಕ್ವಲ್ಸ್ ಟು 1 ಮೈನಸ್ TC ಅಂದರೆ ಟೆಂಪರೇಚರ್ ಇನ್ ದ cold condition divided by temperature in the hot condition. So temperature in the cold condition andre 300, like 300 divided by 600, 1 minus ಮಾಡಿದಾಗ you will get this one as 0.5. ಅದಾದಮೇಲೆ 1 minus 0.5 ಅಂದರೆ ಎಷ್ಟು ಬರುತ್ತೆ? ಸೊ 0.5 ಬರುತ್ತೆ. ಇದನ್ನು ಪರ್ಸೆಂಟೇಜಲ್ಲಿ ಮಾಡಬೇಕು ಅಂದಾಗ ಇಂಟು 100 ಮಾಡಿದಾಗ ಎಷ್ಟು ಬರುತ್ತೆ? 50% ಬರುತ್ತೆ. So this is the calculation for Carnot cycle efficiency. So next is fill in the blanks. So the SI unit of pressure is Pascal or Newton per mm square. The heat flows naturally from hot body in the young heat flow agutte towards the cold body. The universal gas agent andre idin hege measure martivi represented with the R. PV is equals to MRT anta universal constant gas constant ಇದನ್ನ 8.31 joule per molecular Kelvin ಅಂತ represent ಮಾಡ್ತೀವಿ. A pressure cooker example is for closed system. An isochoric ನಾನು ಹೇಳಿದೆ ನಿಮಗೆ volume is constant. So these are the fill in the blanks of this CO1. Next we will see 2 marks questions. So 2 marks question ಅವ್ರು ಕೊಟ್ಟಿರುವಂಥ ಒಂದು ಕ್ವೆಶನ್ ಬ್ಯಾಂಕಲ್ಲಿ ಈ ರೀತಿ ಇದೆ. What happens if the volume in isochoric process? So isochoric ಅಂದಾಗ ನಾನು ನಿಮ್ಗೆ ಹೇಳಿದೆ ವಾಲ್ಯೂಮ್ is said to be constant. ಓಕೆನಾ? Isochoric ಓಕೆನಾ? ವಾಲ್ಯೂಮ್ is constant. If it is isobaric ಅಂದಿದಾಗ pressure is constant. ಓಕೆನಾ? ಸೊ ಏನು ಹೇಳುತ್ತೆ ಇದು ಕೋರಿಕ್ ಅಂದಾಗ ದ ವಾಲ್ಯೂಮ್ ಆಫ್ ಸಿಸ್ಟಮ್ ಈಸ್ ಸೆಟ್ ಟು ಬಿ ಕಂಪ್ಲೀಟ್ಲಿ ಕಾನ್ಸ್ಟೆಂಟ್. ದೇರ್ ಫಾರ್ ದ ಚೇಂಜ್ ಇನ್ ವಾಲ್ಯೂಮ್ ಅಂದರೆ ಡೆಲ್ಟಾ ವಿ ಇಸ್ ಈಕ್ವಲ್ಸ್ ಟು 0 ಅಂತ ಬರೆದ್ರೆ ಆಯಿತು. ದಿಸ್ ಇಸ್ ಫಾರ್ 2 marks ಕ್ವೆಶನ್. ಸೆಕೆಂಡ್ ಕ್ವೆಶನ್ ಈ ರೀತಿ ಇದೆ. ಸೊ ಇನ್ ಅನ್ ಅಡಿಯಾಬ್ಯಾಟಿಕ್ ಪ್ರೋಸೆಸ್ ವಾಟ್ ಈಸ್ ಎಕ್ಸ್ಚೇಂಜ್ಡ್ ವಿತ್ ಸರೌಂಡಿಂಗ್ಸ್. ಸೊ ಅಡಿಯಾಬ್ಯಾಟಿಕ್ ಪ್ರೋಸೆಸ್ ಹೇಗೆ ಬರುತ್ತೆ ಕಾರ್ನಾಟಿಕ್ ಸೈಕಲಲ್ಲಿ? It is also one of the process. Adiabatic process alli there will be no heat exchange. Hagagi Q is equals to 0. The energy still exchanged without surroundings exclusively is called work. So adiabatic process alli enagirutte heat exchange andre Q will not be transferred. Andre heat exchange is said to be 0. So ಇಲ್ಲಿ ಏನಾಗಿರುತ್ತೆ? ಸೊ ಎನರ್ಜಿ is still some amount of energy is exchanged with the surroundings, that is exclusively in the form of work. ಸ್ವಲ್ಪ ಅಮೌಂಟ್ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ ಬಟ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ವರ್ಕ್ ಅಂತ ಹೇಳ್ತೀವಿ. ಇಟ್ ಈಸ್ ನಾಟ್ ಎನರ್ಜಿ. ಓಕೆ, ನೆಕ್ಸ್ಟ್ is ಸ್ಟೇಟ್ ದ ಬಾಯ್ಸ್ ಲಾ. ತುಂಬ ಸಿಂಪಲ್, ತುಂಬ ಇಂಪಾರ್ಟೆಂಟ್ ಕ್ವೆಶನು ಬಾಯ್ಸ್ ಲಾ. ಸೊ ಬಾಯ್ಲೆಸ್ ಲಾ ಏನು ಹೇಳುತ್ತೆ? The pressure of the mass, given mass of an ideal gas is inversely proportional to the volume where temperature remains to be constant. ಇಲ್ಲ ಅಂದರೆ ಸಿಂಪಲ್ ಆಗಿ ಬರೀರಿ, ಪ್ರೆಷರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ವಾಲ್ಯೂಮ್. ಅದ್ರ ಜೊತೆಗೆ ಇಟ್ ಈಸ್ ಆನ್ ಐಡಲ್ ಗ್ಯಾಸ್ ಅಂತ ಹೇಳಿ. The mass is given as idle gas. PV is equals to constant. So P1 V1 is equals to P2 B2 ಅಂತ ಕೂಡ ನೀವು ಬರಿಬೋದು. ಸಿಂಪಲ್ ಆಗಿ ಬರೀರಿ, ವೇರ್ ಪ್ರೆಷರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ವಾಲ್ಯೂಮ್ ವೆನ್ ಟೆಂಪರೇಚರ್ ಈಸ್ ಸೆಟ್ ಟು ಬಿ ಕಾನ್ಸ್ಟೆಂಟ್ ಅಂದಾಗ ಯು ವಿಲ್ ಗೆಟ್ 2 marks ಫುಲ್ ವಿತ್ ದಿಸ್ ಫಾರ್ಮುಲಾಸ್ನ ಬರಿಬೇಕು. ಸೊ ಯು ವಿಲ್ ಗೆಟ್ ದ ಫುಲ್ ಮಾರ್ಕ್ಸ್. ಸೊ ನೆಕ್ಸ್ಟ್ ಕ್ವೆಶನ್ ಈ ರೀತಿ ಇದೆ. ಸ್ಟೇಟ್ ದ 0th law ಆಫ್ ಥರ್ಮೋಡೈನಮಿಕ್ಸ್. ಸೊ 0th law ಏನು ಹೇಳ್ತಾ ಇದ್ದಾನೆ ಅಂತಂದಾಗ, ಇಫ್ 2 thermodynamic systems ಆರ್ in each thermal equilibrium with the third system. Consider this is a 2 system A and B. If this A and B has some thermal equilibrium with the third system andaga C. If
A is equilibrium to B, then B is equilibrium to C, then C is equilibrium to A. So ಇದನ್ನ ನಾವು Zero's law of thermodynamics ಅಂತ ಕರಿತೀವಿ. When thermally they are said to be equilibrium, where A is equals to B, B is equals to C, and A is equals to C. This is Zero's law of thermodynamic. Next, state the first law of thermodynamics. First law ಏನು ಹೇಳ್ತಾ ಇದೆ? It states that the energy cannot be created or destroyed. Only the transformation from one form to the another. First law of thermodynamics ಏನು ಹೇಳ್ತಾ ಇದ್ದಾನೆ ಅಂದರೆ the energy cannot be create or destroy. ಯಾವುದೇ ಒಂದು ಎನರ್ಜಿನ ನಾವು ಕ್ರಿಯೇಟ್ ಮಾಡೋಕ್ಕೂ ಆಗಲ್ಲ, ಹಾಗೆ ಡೆಸ್ಟ್ರಾಯ್ ಮಾಡೋಕ್ಕೂ ಆಗಲ್ಲ. ಬಟ್ ವಿ ಕ್ಯಾನ್ ಟ್ರಾನ್ಸ್ಫಾರ್ಮ್ ಫ್ರಮ್ ಒನ್ ಟು ದಿ ಅನದರ್. ಇದರಲ್ಲಿಂದ ಹೀಟು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಬೋದು ಎನರ್ಜಿನ. ಬಟ್ ಆದರೆ ನೀನಲ್ಲಿ ಒಂದು ಎನರ್ಜಿ ಸೃಷ್ಟಿ ಮಾಡೋಕ್ಕೂ ಆಗೋದಿಲ್ಲ, ಅಲ್ಲಿರೋ ಎನರ್ಜಿನ ಹಾಳು ಮಾಡೋಕ್ಕೂ ಆಗಲ್ಲ. ವಿ ಕ್ಯಾನ್ ಜಸ್ಟ್ ಟ್ರಾನ್ಸ್ಫಾರ್ಮ್. ಅದನ್ನು ನಾವು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಕರಿತೀವಿ. ಸೊ ಇದಕ್ಕೆ ಫಾರ್ಮುಲಾ ಈಸ್ ಡೆಲ್ಟಾ ಯು ಇಸ್ ಈಕ್ವಲ್ಸ್ ಟು ಕ್ಯೂ ಮೈನಸ್ ಡಬ್ಲ್ಯೂ. ಡೆಲ್ಟಾ ಯು ಅಂದರೆ ಚೇಂಜ್ ಇನ್ ದ ಇಂಟರ್ನಲ್ ಎನರ್ಜಿ, ಕ್ಯೂ ಈಸ್ ನಥಿಂಗ್ ಬಟ್ ಆಸ್ ಹೀಟ್ ಆ್ಯಡೆಡ್, ಡಬ್ಲ್ಯೂ ಈಸ್ ನಥಿಂಗ್ ಬಟ್ ಆಸ್ ವರ್ಕ್. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಫಸ್ಟ್ ಲಾ ಆಫ್ ದ ಥರ್ಮೋಡೈನಮಿಕ್ಸ್. ಈ ಲಾಸ್ ಎಲ್ಲ ಯಾಕೆ ಬೇಕು ಅಂದರೆ ಥರ್ಮಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಓದ್ತಿದ್ದೀರ ಅಂದಾಗ ಥರ್ಮಲ್ ಬೇಸಿಕ್ಸ್ ನಿಮಗೆ ಗೊತ್ತಿರಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ಕ್ಯಾನ್ ಸಜೆಸ್ಟ್ ಯು ದಟ್ ಇಲ್ಲಿ ನಾನು ಏನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಒಂದು ನೋಟ್ಬುಕ್ ಅಥವಾ ನೋಟ್ಸ್ನ ಇಟ್ಕೊಂಡು ಯು ಕ್ಯಾನ್ ನೋಟ್ ಡೌನ್, ಪಾಸ್ ಮಾಡಿಕೊಂಡು ನೀವು ನೋಟ್ಸ್ನ ನೀಟಾಗಿ ಬರ್ಕೊಂಡು ಸಿಂಪಲ್ ಆನ್ಸರ್ಸ್ನ ಓದ್ಕೊಂಡ್ರೆ ಈಸಿ ಆಗುತ್ತೆ ಅನ್ಕೋತೀನಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಈ ರೀತಿ ಇದೆ. ಡಿಫೈನ್ ದ ಐಡಲ್ ಗ್ಯಾಸ್ ಈಕ್ವೇಷನ್. ವಾಟ್ ಈಸ್ ಐಡಲ್ ಗ್ಯಾಸ್ ಈಕ್ವೇಷನ್? ವಿ ನೋ ದಟ್ it is the product of pressure and the volume is directly proportional to the absolute temperature. This is the product andaga product andre pressure into volume is equal or directly proportional to the m into t. This proportionality limit can be replaced with the letter is r, that is called as gas constant. Gas constant is 8.314 kilojoule per kg Kelvin. So ಇದನ್ನು ನಾವು ಐಡಲ್ ಗ್ಯಾಸ್ ಈಕ್ವೇಷನ್ ಅಂತ ಕರಿತೀವಿ. PV is equals to mRT ಅಂತಾನೆ ಕರಿತೀವಿ. ಸೊ ನೆಕ್ಸ್ಟ್ ಪ್ರಶ್ನೆ ಈ ರೀತಿ ಇದೆ. ಸ್ಟೇಟ್ ಒನ್ ಆಫ್ ದ ಲಿಮಿಟೇಷನ್ ಆಫ್ ಕಾರ್ನಾಟ್ ಸೈಕಲ್. ಸೊ ಕಾರ್ನಾಟ್ ಸೈಕಲ್ನಲ್ಲಿ ಡಿಸಡ್ವಾಂಟೇಜ್ ಅಂದರೆ ಲಿಮಿಟೇಷನ್ ಏನಪ್ಪ ಅಂತಂದಾಗ, ಕಾರ್ನಾಟ್ ಸೈಕಲ್ ಅಂದರೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ಯೂಚರ್. ಈ ರೀತಿ 4 ಪ್ರಾಸೆಸ್ ಇರುತ್ತೆ, 1 2 3 4 ಪ್ರಾಸೆಸ್. ಈ ಪ್ರಾಸೆಸ್ಸಲ್ಲಿ ಏನಪ್ಪ ಅಂದರೆ ದ ಪರ್ಫೆಕ್ಟ್ ರಿವರ್ಸಿಬಿಲಿಟಿ ಈಸ್ ಇಂಪಾಸಿಬಲ್. ಪರ್ಫೆಕ್ಟಾಗಿ ರಿವರ್ಸಿಬಿಲಿಟಿಯಲ್ಲಿ ಇಟ್ ಈಸ್ ಇಂಪಾಸಿಬಲ್. ಫ್ರಿಕ್ಷನ್ ಕೆನಾಟ್ ಬಿ ಎಲಿಮಿನೇಟೆಡ್. ಸೊ ಈ ರೀತಿ ಹೋಗುವಾಗ ಪ್ರತಿಯೊಂದು ಪ್ರಾಸೆಸ್ಗೆ ಶಿಫ್ಟ್ ಆಗುವಾಗ ಫ್ರಿಕ್ಷನ್ ಇರುತ್ತೆ, ಇಟ್ ಕೆನಾಟ್ ಬಿ ಎಲಿಮಿನೇಟೆಡ್. ಇಟ್ ಈಸ್ ವೆರಿ ಸ್ಲೋ ಆಪರೇಷನ್ ಈಸ್ ರಿಕ್ವೈರ್ಡ್. ಒಂದು ಪ್ರಾಸೆಸ್ಸಿಂದ ಇನ್ನೊಂದು ಪ್ರಾಸೆಸ್ಗೆ ಶಿಫ್ಟ್ ಆಗುವಾಗ ಇಟ್ ಈಸ್ ವೆರಿ slow process is required. So perfect insulation is not possible. Compression in the expansion in the compression ಮಾಡುವಾಗ insulation is not possible. It is not suitable for real engines. Maximum efficiency cannot be achieved particularly. ಕಾರ್ನಾಟ್ ಸೈಕಲ್ ಇರೋ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತಂದರೆ 50% ಈಸ್ ದ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ. ಸೊ ದಟ್ ಇದಕ್ಕೆ ಮೇಲೆ ಜಾಸ್ತಿ ನಾವು ತೆಗಿಯೋಕ್ಕಾಗೋದಿಲ್ಲ. ಸೊ ದಟ್ ಇಟ್ ಕೆನಾಟ್ ಬಿ ಯೂಸ್ಡ್ ಇನ್ ದ ರಿಯಲ್ ಇಂಜಿನ್ಸ್. ಓಕೆ, cannot be achieved practically with respect to this. So these are the limitations of an Carnot cycle. Next question ಈ ರೀತಿ ಇದೆ. Write the formula for efficiency of Carnot cycle, Carnot engine. So that ಈ ಫಾರ್ಮುಲಾ ಆಗಲೇ ನಿಮ್ಗೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಟ್ಟಿದೆ. ಎಫಿಷಿಯನ್ಸಿ is equals to 1 minus of TC ಅಂದರೆ ಟೆಂಪರೇಚರ್ ಇನ್ ದ ಕೋಲ್ಡ್ ರಿಸರ್ವಾಯರ್ ಟು ದ ಟೆಂಪರೇಚರ್ ಇನ್ ದ ಹಾಟ್ ರಿಸರ್ವಾಯರ್. So next question is, what is the general equation of polytropic process? Polytropic process is PV to the power of n is equals to C. P andre pressure, V andre volume, n is the polytropic index and C is said to be the constant. Next is, what is the application of thermodynamics? ಎಲ್ಲೆಲ್ಲಿ thermodynamics applications ನ ನಾವು ಯೂಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. So first one is thermal power plants. Thermodynamic applications ನಾವು thermal power plants, steam turbines, refrigeration system, heat engine analysis and thermodynamic research ಅಲ್ಲಿ ನಾವು applications ಆಗಿ ಯೂಸ್ ಮಾಡ್ತೀವಿ. This is a 2 marks question.
ಸೊ ನೆಕ್ಸ್ಟು 3 ಮಾರ್ಕ್ಸ್ ಕ್ವೆಶನ್. ಆ ಕ್ವೆಶನ್ ಬ್ಯಾಂಕಲ್ಲಿರೋ ಪ್ರಕಾರ ಎಕ್ಸ್ಪ್ಲೈನ್ ದ ಅಸಂಪ್ಷನ್ ಆಫ್ ಕಾರ್ನರ್ಡ್ ಸೈಕಲ್. ಸೊ ಕಾರ್ನರ್ಡ್ ಸೈಕಲ್ನ ನಾವು ಬಿಲ್ಡ್ ಮಾಡಬೇಕಂದ್ರೆ ವಾಟ್ ಆರ್ ದ ಥಿಂಗ್ಸ್ ಶುಡ್ ಬಿ ಅಸ್ಯೂಮ್ಡ್. ಸೊ ವರ್ಕಿಂಗ್ ಸಬ್ಸ್ಟೆನ್ಸಸ್ ಈಸ್ ಅನ್ ಐಡಲ್ ಗ್ಯಾಸ್. ನಾವು ತಗೊಳ್ಳುವಂಥ ಒಂದು ವರ್ಕಿಂಗ್ ಸಬ್ಸ್ಟೆನ್ಸಸ್ ಅದು ಐಡಲ್ ಗ್ಯಾಸ್ ಆಗಿರಬೇಕು. ಎಲ್ಲ ಪ್ರಾಸೆಸ್ ಈಸ್ ರಿವರ್ಸಿಬಲ್ ಪ್ರಾಸೆಸ್. ನೋ ಫ್ರಿಕ್ಷನ್ ಈಸ್ ಪ್ರೆಸೆಂಟ್ ಅಂತ ಅಸ್ಯೂಮ್ ಮಾಡಬೇಕು. ಹೀಟ್ ಟ್ರಾನ್ಸ್ಫರ್ ಅಕ್ಕರ್ಸ್ ಇನ್ಫೈನೈಟ್ಲಿ ಸ್ಲೋಲಿ. ಇನ್ಫೈನೈಟ್ ಅಂತಂದಾಗ ಅಲ್ಲಿ ಇರೋದೇ ಇಲ್ಲ, ಬಟ್ ಆದರೂ ಸ್ಲೋ ಆಗಿ. ದೆನ್ ದೇರ್ ಈಸ್ ನೋ ಹೀಟ್ ಲಾಸ್ ಡ್ಯೂರಿಂಗ್ ದ ಅಡಿಯಾಬ್ಯಾಟಿಕ್ ಪ್ರಾಸೆಸ್. ಅಂದರೆ ಕ್ಯೂ ಶುಡ್ ಬಿ ಈಸ್ ಈಕ್ವಲ್ಸ್ ಟು 0 ಅಂತ. ಸೋರ್ಸ್ ಆರ್ ಸಿಂಕ್ ಟೆಂಪರೇಚರ್ ರಿಮೈನ್ ಕಾನ್ಸ್ಟೆಂಟ್. Source or sink temperature should be remain constant. T should be constant. The cylinder and piston should be perfectly insulated. So piston and cylinder ನಾವು isobatic process ಗೆ ಏನು ಹೇಳ್ತಾ ಇದ್ದೀವಿ, it should be insulated perfectly. The specific heat should be constant. Specific heat ಅಂದರೆ Q should be ಕಾನ್ಸ್ಟೆಂಟ್ ಅಂತ ಹೇಳ್ತಿದ್ದಾನೆ. ಸೊ ದೀಸ್ ಆರ್ ದ ಅಸಂಪ್ಷನ್ ಮೇಸ್ಡ್ ಬೈ ದ ಕಾರ್ನಾಟಿಕ್ ಸೈಕಲ್. ಇಲ್ಲಿ ಯಾವುದಾದ್ರೂ ಒಂದು 5 ಅಸಂಪ್ಷನ್ಸ್ನ ನೀವು ಬೈ ಹಾರ್ಟ್ ಮಾಡ್ಕೊಳ್ಳಿ, ಸೊ ದಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಸೊ ನೆಕ್ಸ್ಟ್ ಕ್ವೆಶನ್ ಈ ರೀತಿ ಇದೆ, ದ ಡಿಫ್ರೆನ್ಸ್ ಬಿಟ್ವೀನ್ ದ ಹೀಟ್ ಆ್ಯಂಡ್ ದ ಟೆಂಪರೇಚರ್. ತುಂಬ ಜನಕ್ಕೆ ಇದು ಕನ್ಫ್ಯೂಷನ್ ಇದೆ, ಹೀಟ್ ಅಂದ್ರೂ ಒಂದೇ, ಟೆಂಪರೇಚರ್ ಅಂದ್ರೂ ಒಂದೇ ಅಂತ. ಬಟ್ ಹೀಟ್ನ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, ಕ್ಯೂ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಟೆಂಪರೇಚರ್ನ ನಾವು ಟಿ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಹೀಟ್ ಅನ್ನೋದು ಏನು, ಆ ಟೆಂಪರೇಚರ್ ಕೊಟ್ಟ ಮೇಲೆ ಬರುತ್ತಲ್ವಾ, ದಟ್ ಈಸ್ ಕಾಲ್ಡ್ ಹೀಟ್. ಅಂದರೆ ಈಗ ಒಂದು ಪಾತ್ರೆ ಇಟ್ಟಿದ್ದಾರೆ, ಪಾತ್ರೆ ಇಟ್ಟು ಒಲೆ ಅಂಟಿಸ್ದಾಗ ಏನಾಯಿತು, ಒಲೆ ಅಂಟಿಸೋದನ್ನ ಏನಂತ ಕರಿತೀವಿ ನಾವು, ಹೀಟ್. ಓಕೆನಾ. ಟೆಂಪರೇಚರ್ ಅಂದಾಗ ಈ ಪಾತ್ರೆ ಬಿಸಿ ಆಗುತ್ತಲ್ವಾ, ಅದನ್ನು ನಾವು ಟೆಂಪರೇಚರ್ ಅಂತ ಕರಿತೀವಿ. ಸೊ ಹೀಟ್ ಈಸ್ ದ ಎನರ್ಜಿ ಟ್ರಾನ್ಸ್ಫರ್ ಫ್ರಮ್ ಹಾಟ್ ಟು ಕೋಲ್ಡ್ ಬಾಡೀಸ್. ಸೊ ಹಾಟ್ ಬಾಡಿಯಿಂದ ಕೋಲ್ಡ್ ಬಾಡೀಸ್ಗೆ ಟ್ರಾನ್ಸ್ಫರ್ ಆಗೋದನ್ನು ನಾವು ಎಂತ ಕರಿತೀವಿ, ಹೀಟ್ ಅಂತ ಕರಿತೀವಿ. ಸೊ ಟೆಂಪರೇಚರ್ ಅಂದರೆ ದ ಡಿಗ್ರಿ ಆಫ್ ಹಾಟ್ನೆಸ್ ಆರ್ ಕೋಲ್ಡ್ನೆಸ್ ಆಫ್ ಆನ್ ಆಬ್ಜೆಕ್ಟ್. ಯಾವುದೋ ಒಂದು ಆಬ್ಜೆಕ್ಟ್ ಇರುತ್ತೆ, ಅದು ಬಿಸಿಯಾದರೂ ಇರ್ಬೋದು, ತಣ್ಣಗಾದರೂ ಇರ್ಬೋದು, ಅದನ್ನು ಮೆಷರ್ ಮಾಡಿ ಹೇಳೋದು ಟೆಂಪರೇಚರ್. ಸೊ ಎನರ್ಜಿ, ಇವಾಗ ಒಂದು ಹಾಟ್ ಬಾಡಿ ಇದೆ, ಇಲ್ಲೊಂದು ಕೋಲ್ಡ್ ಬಾಡಿ ಇದೆ. ಈ ಹಾಟ್ ಬಾಡಿಯಿಂದ ಕೋಲ್ಡ್ ಬಾಡಿಗೆ ನಾವು ಎನರ್ಜಿ ಟ್ರಾನ್ಸ್ಫರ್ ಆಗುತ್ತಲ್ಲ, ಬಿಸಿ ಹಿಂಗೆ ಚಲಾವಣೆ ಆಗುತ್ತಲ್ಲ, ಮೂವ್ ಆಗುತ್ತಲ್ಲ ಹೀಟ್ ಈ ಕಡೆಯಿಂದ ಈ ಕಡೆಗೆ, ಅದನ್ನು ನಾವು ಹೀಟ್ ಅಂತ ಕರಿತೀವಿ. ಟೋಟಲ್ ಮಾಲಿಕ್ಯುಲರ್ ಕೈನೆಟಿಕ್ ಎನರ್ಜಿ ಆಫ್ ದಿ ಸಬ್ಸ್ಟೆನ್ಸ್. ಈ ಕಡೆ ಆವ್ರೇಜ್ ಮಾಲಿಕ್ಯುಲರ್ ಕೈನೆಟಿಕ್ ಎನರ್ಜಿ ಆಫ್ ದಿ ಸಬ್ಸ್ಟೆನ್ಸಸ್ ಕ್ಯಾಲ್ಕುಲೇಟೆಡ್ ಯೂಸಿಂಗ್ ದ ಕ್ಯಾಲೋಮೀಟರ್ ಇನ್ ಜೌಲ್. ಸೊ ಇಲ್ಲಿ ನಾವು ಜೌಲ್ಸಲ್ಲಿ ಮೆಷರ್ ಮಾಡ್ತೀವಿ ಕ್ಯೂನ, ಇಲ್ಲಿ ಬಂದು ಕೆಲ್ವಿನಲ್ಲಿ ಮೆಷರ್ ಮಾಡ್ತೀವಿ. ಟೆಂಪರೇಚರ್ ಈಸ್ ಮೆಷರ್ಡ್ ಇನ್ ಕೆಲ್ವಿನ್. ಡಿಪೆಂಡ್ಸ್ ಅಪಾನ್ ದ ಮಾಸ್, ಮೆಟೀರಿಯಲ್ ಆ್ಯಂಡ್ ಟೆಂಪರೇಚರ್ ಚೇಂಜ್. ಇಯರ್ ಇಂಡಿಪೆಂಡೆಂಟ್ ಆಫ್ ದಿ ಕ್ವಾಂಟಿಟಿ ಆಫ್ ದಿ ಮ್ಯಾಟರ್ ಈಸ್ ಪ್ರೆಸೆಂಟ್. ಸೊ ಇಲ್ಲಿರೋದು ಏನು, ಹೀಟ್ ಏನಾಗಿರುತ್ತೆ, ಮೆಟೀರಿಯಲ್ಲು, ಮಾಸ್, ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಫ್ ದ ಟೆಂಪರೇಚರ್ ಈಸ್ ಹೈ, ಹೀಟ್ ವಿಲ್ ಬಿ ಹೈ. ಇಫ್ ದ ಟೆಂಪರೇಚರ್ ಈಸ್ ಲೋ, ಹೀಟ್ ವಿಲ್ ಬಿ ಲೋ, ಆ ಥರ. ಬಟ್ ಟೆಂಪರೇಚರಲ್ಲಿ ಏನಾಗುತ್ತೆ, ಇಂಡಿಪೆಂಡೆಂಟ್ ಆಫ್ ದಿ ಕ್ವಾಂಟಿಟಿ ಆಫ್ ದಿ ಮ್ಯಾಟರ್ ಅಂತ ಹೇಳ್ತಿದ್ದಾನೆ. ಸೊ ಇಲ್ಲೊಂದು ಕ್ವೆಶನ್ ಇದೆ, ಹೀಗಿದೆ, ಏನಿದೆ ಅಂತಂದಾಗ, ವೈ ಡಸ್ ದ ಬೈಸೈಕಲ್ ಪಂಪ್ ಬಿಕಮ್ ವಾರ್ಮ್ ಡ್ಯೂರಿಂಗ್ ದ ರ್ಯಾಪಿಡ್ ಕಂಪ್ರೆಷನ್. ಎಲ್ಲರ ಮನೆಯಲ್ಲೂ ಬೈಸೈಕಲ್ ಪಂಪ್ ಇದೆ ಅಂತ ಅನ್ಕೊತೀನಿ, ಏರ್ ಹೊಡೆಯುವಂಥ ಪಂಪ್. ಆ ಪಂಪ್ ನೀವು ಪ್ರೆಸ್ ಮಾಡ್ತಾ 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 ಏನಾಗಿರುತ್ತೆ, ಬಿಸಿ ಬರುತ್ತೆ. ವೈ ದ ಬೈಸೈಕಲ್ ಪಂಪ್ ಬಿಕಮ್ಸ್ ವಾರ್ಮ್ ಅಂದರೆ ಸ್ವಲ್ಪ ಬಿಸಿ ಬರುತ್ತೆ. ಹೇಗೆ, ರ್ಯಾಪಿಡ್ ಕಂಪ್ರೆಷನ್. ಹೀಗೆ ನೀವು ಪ್ರೆಸ್ ಮಾಡ್ತಾ 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 ಈ ಥರ ನೀವು ಲೋಡ್ ಕೊಡ್ತಾ 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 ಏನಾಗಿರುತ್ತೆ, ಅದು ಬಿಸಿ ಬರುತ್ತೆ. ವೈ ಅಂದಾಗ ಬಿಕಾಸ್ ಆಫ್ ಅಡಿಯಾಬ್ಯಾಟಿಕ್ ಪ್ರಾಸೆಸ್. ಏನಪ್ಪ ಅಡಿಯಾಬ್ಯಾಟಿಕ್ ಪ್ರಾಸೆಸ್ ಅಂದಾಗ, there will be, see, adiabatic process is a thermodynamic process where no heat transfer takes place between system and the surrounding. ಸೊ ನಾವು ಇದನ್ನು ಹಿಂಗೆ ಕಂಪ್ರೆಸ್ ಮಾಡಿದಾಗ ನಮಗೆ ಏರ್ ಪ್ರೊಡ್ಯೂಸ್ ಆಗುತ್ತೆ. ಬಟ್ ಆದರೆ ಇದ್ರ ಒಳಗಡೆ ಇರುವಂಥ ಹೀಟು ಆಚೆ ಕಡೆಗೆ ಬರೋಕ್ಕೆ ಆಗಲ್ಲ. ಸೊ ಹಾಗಾಗಿ ದೆರ್ ಈಸ್ ನೋ ಹೀಟ್ ಟ್ರಾನ್ಸ್ಫರ್ ಆ್ಯಂಡ್ ಪಿ ವಿ ನ್ಯೂ ಈಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್. ಸೊ ಇಲ್ಲೇನು ಹೇಳ್ತದೆ, ಪ್ರೆಷರ್ ಇನ್ಕ್ರೀಸ್ ಆದಂಗೆಲ್ಲ ಏನಾಗ್ತಾ ಇರುತ್ತೆ, ವಾಲ್ಯೂಮ್ ಡಿಕ್ರೀಸ್ ಆಗಿರುತ್ತೆ. ಪ್ರೆಷರ್ ಡಿಕ್ರೀಸ್ ಆದಂಗೆ ಏನಾಯಿತು, ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ಸೊ ದಟ್ ಪಿ ವಿ ಈಸ್ ಈಕ್ವಲ್ಸ್ ಟು P1 V1 ಈಸ್ ಈಕ್ವಲ್ಸ್ ಟು P2 V2 ಈ ಥರ ಹೋಗ್ತಾ ಇರುತ್ತೆ. ಸೊ ಇಲ್ಲೇನಾಗಿರುತ್ತೆ, ಹೀಟು ಕಾನ್ಸ್ಟೆಂಟ್ ಆಗಿರುತ್ತೆ, ಅಂದರೆ ಟೆಂಪರೇಚರ್ ವಿಲ್ ಬಿ ಕಾನ್ಸ್ಟೆಂಟ್. ಸೊ ದಟ್ ಇಲ್ಲಿ ಹೀಟ್ ಈಸ್ ಸೆಡ್ ಟು ಬಿ 0. ಸೊ ದಿಸ್ ಈಸ್ ಯುವರ್ ಅಡಿಯಾಬ್ಯಾಟಿಕ್ ಪ್ರಾಸೆಸ್. So next question, the Carnot engine operates
between 600K and 300K. This is the temperature TH and this is the temperature TC. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಈ ಫಾರ್ಮುಲಾ. ಎಫಿಷಿಯನ್ಸಿ is equals to 1 minus TC divided by TH. So that ಇಲ್ಲಿ substitute ಮಾಡಿ minus 300 divided by 600, you will get 1 minus 0.5. ಸೊ 0.5 ಅಂದಾಗ 1 ಮೈನಸ್ 0.5 ಬರುತ್ತೆ. ಅದು ಹೆಂಗಾಗಿರುತ್ತೆ 50% ಎಫಿಷಿಯನ್ಸಿಯಾಗಿ ಬರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್, ಡಿಫೈನ್ ದ ಪ್ಯಾರಾಮೀಟರ್ಸ್. ಸೊ ಫಸ್ಟ್ ಪ್ಯಾರಾಮೀಟರ್ ವಾಲ್ಯೂಮ್ ಅಂದರೆ ಏನು, ಪ್ರೆಷರ್ ಅಂದರೆ ಏನು, ಟೆಂಪರೇಚರ್ ಅಂದರೆ ಏನು, ಅಬ್ಸಲ್ಯೂಟ್ ಟೆಂಪರೇಚರ್ ಅಂದರೆ ಏನು, ಹೀಟ್ ಅಂದರೆ ಏನು ಅಂತ. ಸೊ ವಾಲ್ಯೂಮ್ ಈಸ್ ನಥಿಂಗ್ ಬಟ್ ದ ಸ್ಪೇಸ್ ಈಸ್ ಆಕ್ಯುಪೈಡ್. ವಾಲ್ಯೂಮ್ ಅಂದರೆ ಏನು, ಯಾವುದೇ ಒಂದು ಆಬ್ಜೆಕ್ಟಲ್ಲಿ ಎಷ್ಟು ಸ್ಪೇಸ್ನ ಆಕ್ಯುಪೈ ಮಾಡ್ಕೊಂಡಿರುತ್ತೋ, ಇಷ್ಟು ವಾಟರ್ ಫಿಲ್ ಆಗಿದೆ ಅಂದರೆ ಇಷ್ಟು ಸ್ಪೇಸ್ನ ಆಕ್ಯುಪೈ ಮಾಡ್ಕೊಂಡಿರುತ್ತೆ, ಅದನ್ನು ನಾವು ವಾಲ್ಯೂಮ್ ಅಂತ ಕರಿತೀವಿ. ಮೀಟರ್ ಕ್ಯೂಬಲ್ಲಿ ಮೆಷರ್ ಮಾಡ್ತೀವಿ. ಸೊ ವಾಲ್ಯೂಮ್ ಇಸ್ ನಥಿಂಗ್ ಬಟ್ ಅಸ್ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್, ಮೂರನ್ನು ತಗೋತೀವಿ. ಸೊ ಅದಕ್ಕೆ ಅದು ಮೀಟರ್ ಕ್ಯೂಬ್ ಇರುತ್ತೆ. ನೆಕ್ಸ್ಟ್, ವಾಟ್ ಈಸ್ ಪ್ರೆಷರ್? ಪ್ರೆಷರ್ ಇಸ್ ನಥಿಂಗ್ ಬಟ್ ಅಸ್ ಫೋರ್ಸ್ ಆ್ಯಕ್ಟಿಂಗ್ ಪರ್ ಯೂನಿಟ್ ಏರಿಯಾ. ಇದಕ್ಕೆ ಮೆಷರ್ ಮಾಡುವಂಥದ್ದೇನು, ಪಾಸ್ಕಲ್. ಟೆಂಪರೇಚರ್, ಇಟ್ ಮೆಷರ್ಸ್ ದ ಡಿಗ್ರಿ ಆಫ್ ಹಾಟ್ನೆಸ್ ಆ್ಯಂಡ್ ಕೋಲ್ಡ್ನೆಸ್. ಡಿಗ್ರಿ ಸೆಂಟಿಗ್ರೇಡ್ ಅಥವಾ ಕೆಲ್ವಿನಲ್ಲಿ ಮೆಷರ್ ಮಾಡ್ತೀವಿ. ಆಬ್ಸಲ್ಯೂಟ್ ಟೆಂಪರೇಚರ್, ಸೊ ಇಲ್ಲಿ ಟೆಂಪರೇಚರ್ ಈಸ್ ಮೆಷರ್ಡ್ ಫ್ರಮ್ ಝೀರೋಯಿಂದ ಮೆಷರ್ ಮಾಡುವಂಥ ಟೆಂಪರೇಚರ್ನ ನಾವು ಆಬ್ಸಲ್ಯೂಟ್ ಟೆಂಪರೇಚರ್ ಅಂತ ಕರಿತೀವಿ. ಸೊ ಆಬ್ಸಲ್ಯೂಟ್ ಟೆಂಪರೇಚರ್ಗೆ ಕೆಲ್ವಿನ್ಗೆ ಕನ್ವರ್ಟ್ ಮಾಡಬೇಕಂದ್ರೆ ಈ ಫಾರ್ಮುಲಾಸ್ನ ಯೂಸ್ ಮಾಡ್ತೀವಿ. ಟಿ ಈಸ್ ಈಕ್ವಲ್ಸ್ ಟು ಟೆಂಪರೇಚರ್ ಪ್ಲಸ್ 273. ಡಿಗ್ರಿಯಲ್ಲೇ ಇತ್ತು ಅಂದರೆ 0 ಡಿಗ್ರಿ, ಕೆಲ್ವಿನಿಗೆ ಕನ್ವರ್ಟ್ ಮಾಡಬೇಕಂದಾಗ ದಿಸ್ 0 plus 273 is nothing but as absolute temperature. What is heat? A form of energy transferred due to the temperature difference. So due to the temperature difference, we are going to transform a energy. Next is specific heat. So specific heat andaga, what is specific heat? The heat required to raise 1 kg of substance by 1 degree. ಸೊ ನೀವು ಫಸ್ಟ್ ಸೆಮಿಸ್ಟರಲ್ಲಿ ಆಲ್ರೆಡಿ ಓದಿರ್ತೀರ. CME 1 1 kg ಆಫ್ ಮಾಸ್ನ ನೀವು ಹೀಟ್ ಮಾಡಬೇಕಂದ್ರೆ 1 ಡಿಗ್ರಿಯಲ್ಲಿ ಇನ್ಕ್ರೀಸ್ ಮಾಡುವಂಥದ್ದನ್ನು ನಾವು ಸ್ಪೆಸಿಫಿಕ್ ಹೀಟ್ ಅಂತ ಹೇಳ್ತೀವಿ. ಸೊ ಸ್ಪೆಸಿಫಿಕ್ ಹೀಟ್ ಈಸ್ ಯೂಸ್ ಫಾರ್ ಇನ್ಕ್ರೀಸಿಂಗ್ 1 kg ಆಫ್ ಸಬ್ಸ್ಟೆನ್ಸಸ್ ಬೈ 1 degree. ವಾಟ್ ಈಸ್ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್? ಸೊ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ನ ನಾವು ಐಡಲ್ ಗ್ಯಾಸಲ್ಲಿ ರೀಪ್ಲೇಸ್ ಮಾಡ್ತೀವಿ. ಸೊ ಅದನ್ನು ವ್ಯಾಲ್ಯೂ ಈಸ್ 8.31 ಕಿಲೋಜೌಲ್ ಪರ್ ಕೆಲ್ವಿನ್, kg/Kelvin ಅಂತ ಹೇಳ್ತೀವಿ. ದಿಸ್ ಈಸ್ ದ ಕಾನ್ಸ್ಟೆಂಟ್ ಯೂಸ್ಡ್ ಇನ್ ಐಡಲ್ ಗ್ಯಾಸ್ ಈಕ್ವೇಷನ್ ವೇರ್ PV ಈಸ್ ಈಕ್ವಲ್ಸ್ ಟು MRT. ಆ ಪ್ರಪೋರ್ಷನಾಲಿಟಿ ಲಿಮಿಟ್ನ ತೆಗೆದುಬಿಟ್ಟು ಯೂಸ್ ಮಾಡ್ತೀವಿ MRT. ನೆಕ್ಸ್ಟ್ ಈಸ್ ಎನರ್ಜಿ. ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಡೆಸ್ಟ್ರಾಯ್ಡ್. ಎನರ್ಜಿ ಅಂದರೆ ಇಟ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್. ಎನರ್ಜಿ ಅಂದರೆ ಸೃಷ್ಟಿ ಮಾಡ್ಬೋದು ಅಥವಾ ಹಾಳು ಮಾಡ್ಬೋದು. ಇಟ್ ಕ್ಯಾನ್ ಓನ್ಲಿ ಬಿ ಟ್ರಾನ್ಸ್ಫರ್ ಫ್ರಮ್ ಒನ್ ಟು ಅನದರ್. ಒಂದರಿಂದ ಇನ್ನೊಂದಕ್ಕೆ ಎನರ್ಜಿನ ಟ್ರಾನ್ಸ್ಫರ್ ಮಾಡುತ್ತೆ, ಅದನ್ನು ನಾವು ಎನರ್ಜಿ ಅಂತ ಕರಿತೀವಿ. Q is equals to delta U plus W. So these are the simple definitions which can be asked in the questions. So very important question for exam. ಸೊ ಇಲ್ಲಿ ನಾನು ನಿಮಗೆ ಟೇಬಲ್ ಹಾಕಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ವಾಟ್ ಈಸ್ ಬಾಯ್ಸ್ ಲಾ, ಚಾರ್ಲ್ಸ್ ಲಾ ಆ್ಯಂಡ್ ಗ್ಯಾಲ್ಷಿಯಸ್ ಲಾ. ಸೊ ಇಲ್ಲಿ ನಾನು ಯಾಕೆ ನಿಮಗೆ ಟೇಬಲ್ ಹಾಕಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂದರೆ ಇದಕ್ಕೆ ಒಂದೊಂದು ವ್ಯತ್ಯಾಸ ಇರುತ್ತೆ. ಸೊ ದಟ್ ಹಿಂಗೆ ಬರೆದಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಬಾಯ್ಸ್ ಲಾ, ಚಾರ್ಲ್ಸ್ ಲಾ ಆ್ಯಂಡ್ ಗ್ಯಾಲ್ಷಿಯಸ್ ಲಾ, BCG is equals to TPG. ಏನಿದು BCG is equals to TPG? I'll tell you. ಬಾಯ್ಸ್ ಲಾ ಏನು ಸ್ಟೇಟ್ ಮಾಡುತ್ತೆ? ಟೆಂಪರೇಚರ್ ಈಸ್ ಕಾನ್ಸ್ಟೆಂಟ್. ಚಾರ್ಲ್ಸ್ ಲಾ ಏನು ಹೇಳುತ್ತೆ? ಪ್ರೆಷರ್ ಈಸ್ ಕಾನ್ಸ್ಟೆಂಟ್. ಗ್ಯಾಷಿಯಸ್ ಲಾ ಹೇಳುತ್ತೆ ಗ್ಯಾಸ್ ಅಂದರೆ ವಾಲ್ಯೂಮ್ ಈಸ್ ಕಾನ್ಸ್ಟೆಂಟ್. ಅದಕ್ಕೆ ನಾನು BCG is equals to TPG ಅಂತ ಬರೆದಿದ್ದು. ಸೊ ಬಾಯ್ಸ್ ಲಾ ಏನು ಸ್ಟೇಟ್ ಮಾಡ್ತೀವಿ? ಅಟ್ ದ ಕಾನ್ಸ್ಟೆಂಟ್ ಟೆಂಪರೇಚರ್ ವೇರ್ ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್. ಸಿಂಪಲ್ ಆಗಿ ಹೇಳಿ, ವಾಟ್ ಈಸ್ ಬಾಯ್ಸ್ ಲಾ? ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್. ಯಾವಾಗ? ವೆನ್ ಟೆಂಪರೇಚರ್ ಈಸ್ ಸೆಟ್ ಟು ಬಿ ಕಾನ್ಸ್ಟೆಂಟ್. ಚಾರ್ಲ್ಸ್ ಲಾ ಏನು ಹೇಳ್ತಾನೆ? ವಾಲ್ಯೂಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಯಾವಾಗ? ಪ್ರೆಷರ್ ಈಸ್ ಸೆಟ್ ಟು ಬಿ ಕಾನ್ಸ್ಟೆಂಟ್. ಈಗ ಇಲ್ಲೇನು ಹೇಳ್ತಾ ಇದ್ದೀವಿ? ವೇರ್ ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಯಾವಾಗ? ವೆನ್ ಗ್ಯಾಸ್ ಅಂದರೆ ವಾಲ್ಯೂಮ್ ಈಸ್ ಸೆಟ್ ಟು ಬಿ ಕಾನ್ಸ್ಟೆಂಟ್. ಸೊ ದಿಸ್ ಈಸ್ ಯುವರ್ TPG. G is nothing but as ಗ್ಯಾಸ್ ಅಂದರೆ ವಾಲ್ಯೂಮ್.
ಸೊ ಇಲ್ಲಿ ನಾನು ಬರೆದಿರೋ ಒಂದು ಬಿ ಸಿ ಜಿ ಇಸ್ ಟು ಟಿ ಪಿ ಜಿ ಕಾನ್ಸೆಪ್ಟ್ ನೆನ್ಪಿಟ್ಕೊಂಡ್ರೆ ಈ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಸಾಕು. ವೇರ್ ಪಿ ಅಂದರೆ ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ವಾಲ್ಯೂಮ್. ದಿಸ್ ಈಸ್ ದ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಸಿಂಬಲ್. ಹೀಗೆ ಬರೀರಿ, ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ವಾಲ್ಯೂಮ್ ವೆನ್ temperature is said to be constant. Volume is directly proportional to temperature when pressure is said to be constant. Where pressure is directly proportional to temperature, volume is said to be constant. So that ನಿಮ್ಗೆ ಇಷ್ಟು ಬಂದ್ಬಿಡ್ತು. ಸೊ ಇದಕ್ಕೆ ಒಂದು ಇಲ್ಲಿ ಎಕ್ಸಾಂಪಲ್ಸ್ನ ಕೊಟ್ಟಿದ್ದೀನಿ. ಏನಪ್ಪ ಎಕ್ಸಾಂಪಲ್ ಅಂದರೆ ಇಲ್ಲಿ ಒಂದು ಪಿಸ್ಟನ್ ಸಿಲಿಂಡರ್ ಅರೇಂಜ್ಮೆಂಟ್ ಇದೆ ನೋಡಿ. ಸೊ ಈ ಪಿಸ್ಟನ್ ಸಿಲಿಂಡರ್ ಅರೇಂಜ್ಮೆಂಟ್ ಏನಿದೆ, ದಿಸ್ ಈಸ್ ಅನ್ ಎಕ್ಸಾಂಪಲ್. ಚಾರ್ಲ್ಸ್ ಲಾಗ್ ಏನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಇಲ್ಲಿ ಬಲೂನ್ನ ಹೀಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಗಾಷಿಯಸ್ ಲಾಗ್ ಏನು ಮಾಡ್ತಾ ಇದ್ದೀನಿ, ಇಲ್ಲಿರುವಂಥ ಪಿಸ್ಟನ್ಗೆ ಕೆಳಗಡೆ ಹೀಟ್ನ ಕೊಡ್ತಾ ಇದ್ದೀನಿ. ಓಕೆನಾ. ಸೊ ದಟ್ ಇಲ್ಲಿರುವಂಥ ಒಂದು ಎಕ್ಸಾಂಪಲ್ಸ್ ಏನಿದೆ, ಲೈಕ್ ಏನು ಹೇಳ್ತೀವಿ ಇದನ್ನು, ಬ್ಲೋವರ್, ಲೈಕ್ ಏರ್ ಬ್ಲೋವರ್, ಟಯರಲ್ಲಿರುವಂಥ ಪ್ರೆಷರ್ ಆಗ್ಬೋದು, ಏರ್ ಕಂಪ್ರೆಸರ್ಸ್ ಆಗ್ಬೋದು, ಚಾರ್ಲ್ಸ್ ಲಾ ಅಲ್ಲಿ ಏರ್ ಬಲೂನ್ ಆಗ್ಬೋದು, ಟಯರ್ಸಲ್ಲಿರೋದಾಗ್ಬೋದು, ಟೆಂಪರೇಚರ್ ಆಗ್ಬೋದು. ಗ್ಯಾಷಿಯಸ್ ಲಾ ಅಲ್ಲಿ ಇಲ್ಲಿರುವಂಥ ಪ್ರೆಷರ್ ಕುಕ್ಕರ್ ಏನಿದೆ, ವಾಲ್ಯೂಮ್ ಅಥವಾ ಗ್ಯಾಸ್ ಸಿಲಿಂಡರಲ್ಲಿರುವಂಥ ಪ್ರೆಷರ್ ಆಗ್ಬೋದು. ಸೊ ದೀಸ್ ಆರ್ ದ ಎಕ್ಸಾಂಪಲ್. ಸೊ ಇಲ್ಲಿ ಡಯಾಗ್ರಾಮ್ಯಾಟಿಕ್ಕಾಗಿ ತೋರಿಸ್ತಿದ್ದೀನಿ. ಇದೇನು ಬರೀ ಅವಶ್ಯಕತೆ ಇಲ್ಲ, ನಿಮ್ಗೊಂದು ಕಾನ್ಸೆಪ್ಟ ನೆನ್ಪಿಟ್ಕೊಳ್ಳೋಕ್ಕೆ ಈ ಡಯಾಗ್ರಾಮ್ನ ಬೇಕಾಗತ್ತೆ. ಅದಕ್ಕೋಸ್ಕರ ಐ ಹ್ಯಾವ್ ಶೋನ್ ಹಿಯರ್. ಸೊ ಇಲ್ಲಿ ನೋಡಿ, ಇಲ್ಲಿ ನಾವು ಬಾಯ್ಸ್ ಲಾ ಈ ರೀತಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಏನಪ್ಪ ಅಂದರೆ ಪಿಸ್ಟನ್ ಈಸ್ ಇನ್ ಎ ಕ್ಲೋಸ್ಡ್ ಕಂಡೀಷನ್. ಸೊ ಕನ್ಸಿಡರ್ ದಿಸ್ ಈಸ್ ದ ಪಿಸ್ಟನ್ ಆ್ಯಂಡ್ ದ ಸಿಲಿಂಡರ್. ಸೊ ಇದನ್ನು ಸಿಲಿಂಡರ್ ಅಂತ ಕರಿತೀವಿ. ಇಲ್ಲಿ ಒಳಗಡೆ ಹಿಂಗಿದೆಯಲ್ವಾ, ಇದನ್ನು ನಾವು ಪಿಸ್ಟನ್ ಅಂತ ಕರಿತೀವಿ. ಎಕ್ಸಾಂಪಲ್ ನಿಮಗೆ ಸಿರೇಂಜ್ ಅಂದರೆ ಇಂಜೆಕ್ಷನ್ ಇರುತ್ತಲ್ಲ ಆ ಥರ. ಸೊ ಏನಪ್ಪ ಅಂದರೆ ಫ್ರಮ್ ದಿಸ್ ಫಿಗರ್ ನಾವೇನು ಮಾಡ್ತಾ ಇದ್ದೀವಿ, ವೆನ್ ದ ಪಿಸ್ಟನ್ ಈಸ್ ಪುಷ್ಡ್ ಇನ್ಸೈಡ್. ಇವಾಗ ಏನಾಗ್ತಾ ಇದೆ, ಈ ಪಿಸ್ಟನ್ನ ಮೇಲ್ಗಡೆಯಿಂದ ಕೆಳಗಡೆಗೆ ಪುಷ್ ಮಾಡ್ತಾ ಇದ್ದೀರಾ. ಪುಷ್ ಮಾಡಿದಾಗ ಏನಾಗಿರುತ್ತೆ, ಇಲ್ಲಿರೋಂಥ ವಾಲ್ಯೂಮು ಡಿಕ್ರೀಸ್ ಆಗುತ್ತೆ. ಏನಾಗ್ತಾಯಿದೆ, ವಾಲ್ಯೂಮ್ ಡಿಕ್ರೀಸಸ್. ವಾಲ್ಯೂಮ್ ಡಿಕ್ರೀಸ್ ಆದಾಗ ಏನಾಗಿರುತ್ತೆ, ಪ್ರೆಷರ್ ಇನ್ಕ್ರೀಸಸ್. ಹೆಂಗೆ ಪ್ರೆಷರ್ ಇನ್ಕ್ರೀಸಸ್ ಆಗುತ್ತೆ, ಈ ವಾಲ್ಯೂಮ್ ಎಲ್ಲ ಬಂದು ಇಲ್ಲಿ ಪ್ರೆಷರ್ ಕೊಡುತ್ತೆ. ಇಟ್ ಗೆಟ್ಸ್ ಕೊಲೈಡ್ಸ್. ಸೊ ಕೊಲೈಡ್ಸ್ ಆದಾಗ ಇನ್ಕ್ರೀಸ್ ಆಗುತ್ತೆ. if return action, if it is downwards motion, ಏನು, if the piston moves inside ಅಥವಾ downward motion. if the piston moves upward motion, ಅವಾಗ ಏನಾಗುತ್ತೆ, ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ, ಹಾಗೆ ಪ್ರೆಷರು ಡಿಕ್ರೀಸ್ ಆಗುತ್ತೆ. ಓಕೆ. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ದಿಸ್. ಇನ್ನೊಂದು ಸರಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ಏನು ಹೇಳ್ತಾ ಇದ್ದೀನಿ ಅಂತಂದಾಗ ಇಲ್ಲಿ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಎಕ್ಸಾಂಪಲ್ ಇಸ್ ಪಿಸ್ಟನ್ ಈಸ್ ಇನ್ ಕ್ಲೋಸ್ಡ್ ಕಂಡೀಷನ್. ನೀವೆಲ್ಲ ನೆನ್ಪಿಟ್ಕೊಳ್ಳಿ, ದಿಸ್ ಈಸ್ ಇಂಜೆಕ್ಷನ್ ಸಿರೇಂಜ್. ಓಕೆನಾ. ಸೊ ಇಂಜೆಕ್ಷನ್ ಸಿರೇಂಜ್ ಒಳಗಡೆ ಈ ಥರ ಬ್ಲ್ಯಾಕ್ ಕಲರ್ದು ಪಿಸ್ಟನ್ ಇರುತ್ತೆ. ಸೊ ಈ ರೀತಿ ಇಂಜೆಕ್ಷನ್ ಇರುತ್ತೆ. ಸೊ ಇದು ಕ್ಲೋಸ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಈಗ ಮೇಲ್ಗಡೆಯಿಂದ ನೀನು ಫೋರ್ಸ್ ಕೊಡ್ತಾ ಇದೆಯಾ ಅಂದರೆ ಪಿಸ್ಟನ್ ಈಸ್ ಕಂಪ್ರೆಸ್ಡ್ ಫ್ರಮ್ ದ ಅಪ್ವರ್ಡ್ಸ್. ಇಫ್ ಇಟ್ ಈಸ್ ಗಿವನ್ ಎ ಫೋರ್ಸ್ ಅಪ್ವರ್ಡ್ಸ್, ಇಲ್ಲಿರುವಂಥ ವಾಲ್ಯೂಮ್ ಏನಾಗ್ತಾ ಇರುತ್ತೆ, ಡಿಕ್ರೀಸ್ ಆಗ್ತಾ ಇರುತ್ತೆ. ಆಗ ಪ್ರೆಷರ್ ಏನಾಗ್ತಾ ಇರುತ್ತೆ, ಇನ್ಕ್ರೀಸ್ ಆಗುತ್ತೆ ಮೇಲ್ಗಡೆಯಿಂದ ಕೆಳಗಡೆಗೆ ಬಂದಾಗ. ಇಫ್ ದ ಪಿಸ್ಟನ್ ಮೂವ್ಸ್ ಫ್ರಮ್ ಡೌನ್ವರ್ಡ್ ಟು ಅಪ್ವರ್ಡ್, ಅವಾಗ ಏನಾಗುತ್ತೆ, ವಾಲ್ಯೂಮು ಇನ್ಕ್ರೀಸ್ ಆಗುತ್ತೆ, ಆವಾಗ ಪ್ರೆಷರು ಡಿಕ್ರೀಸ್ ಆಗುತ್ತೆ. ಸೊ ದಿಸ್ ಈಸ್ ವೈಸ್ ವರ್ಸಾ. ಅಂದರೆ ಇದರಲ್ಲಿರುವಂಥದ್ದೇನು, ವೇರ್ ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ವಾಲ್ಯೂಮ್. ಸೊ ಒಂದು ಪ್ರೆಷರು ಇನ್ಕ್ರೀಸ್ ಆದಾಗ ವಾಲ್ಯೂಮು ಡಿಕ್ರೀಸ್ ಆಗಬೇಕು, ವಾಲ್ಯೂಮ್ ಇನ್ಕ್ರೀಸ್ ಆದಾಗ ಪ್ರೆಷರು ಡಿಕ್ರೀಸ್ ಆಗಬೇಕು. ಸೊ ಈ ಕಾನ್ಸೆಪ್ಟ್ನಲ್ಲಿ ನಾವು ಈ ಸಿರೇಂಜನ್ನ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಇಲ್ಲಿ ನಾನು ಪಿಸ್ಟನ್ ಈಸ್ ಇನ್ ಕ್ಲೋಸ್ಡ್ ಕಂಡೀಷನ್ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಬಂದು ಚಾರ್ಲ್ಸ್ ಲಾ. ಚಾರ್ಲ್ಸ್ ಲಾ ಏನು ಎಕ್ಸಾಂಪಲ್ ತೊಗೊಂಡಿದ್ದೀನಿ, ಏರ್ ಫಿಲ್ಡ್ ಬಲೂನ್ ಇನ್ ದ ಸನ್ಲೈಟ್. ಸೊ ಏನು ಮಾಡ್ತಾ ಇದ್ದೀವಿ, ಈಗ ಇಲ್ಲಿ ಒಂದು ಬಲೂನ್ ಇದೆ, ನಿಮಗೆ ಕಾಣಿಸ್ತಿದೆ. ಇದ್ರ ಕೆಳಗಡೆಗೆ ನಾವು ಹೀಟ್ ಕೊಡ್ತಾ ಇದ್ದೀವಿ. ಸಿ, ಹೀಟ್ ಇನ್ ದ ಏರ್ ಇನ್ಸೈಡ್ ದ ಬಲೂನ್ ಇನ್ಕ್ರೀಸಸ್. ಸೊ ಬಲೂನ್ಗೆ ಏನಾಗ್ತಾಯಿದೆ, ಸಿ ದಿಸ್ ಈಸ್ ದ ಬಲೂನ್. ಈ ಬಲೂನ್ಗೆ ನಾವು ಹೀಟ್ನ ಕೊಟ್ಟಾಗ ಏನಾಗಿರುತ್ತೆ, ಬಲೂನ್ ಸೈಜು ಇನ್ಕ್ರೀಸ್ ಆಗುತ್ತೆ. ಸೊ ಬಲೂನ್ ಸೈಜ್ ಇನ್ಕ್ರೀಸ್ ಆಯಿತು ಅಂದಾಗ ಏನಾಯಿತು, ವಾಲ್ಯೂಮ್ ಇನ್ಕ್ರೀಸ್ ಆಯಿತು. ಸೊ ವಾಲ್ಯೂಮ್ ಇನ್ಕ್ರೀಸ್ ಆಯಿತು ಅಂತಂದಾಗ ಯಾವಾಗ ಇನ್ಕ್ರೀಸ್ ಆಯಿತು, ಟೆಂಪರೇಚರ್ ಕೊಟ್ಟಾಗ, ಅಂದರೆ ಹೀಟ್ ಕೊಟ್ಟಾಗ. ಟೆಂಪರೇಚರ್ ಜಾಸ್ತಿ ಕೊಟ್ಟಾಗ ಇಲ್ಲಿ ವಾಲ್ಯೂಮು ಇನ್ಕ್ರೀಸ್ ಆಯಿತು. ಓಕೆ. ಸಿ, ಇನ್ಕ್ರೀಸಿಂಗ್ ದ ವಾಲ್ಯೂಮ್ ವಿತ್ ರೆಸ್ಪೆಕ್ಟ್ ಟು ಇನ್ಕ್ರೀಸಿಂಗ್ ದ ಟೆಂಪರೇಚರ್. ಈಗ ಇಫ್ ದ ಟೆಂಪರೇಚರ್ ಡಿಕ್ರೀಸಸ್, ವಾಲ್ಯೂಮ್ ಆಲ್ಸೋ ಡಿಕ್ರೀಸಸ್. ಟೆಂಪರೇಚರ್ ಜಾಸ್ತಿ ಕೊಟ್ಟಂಗೆಲ್ಲ ಏನಾಯಿತು, ವಾಲ್ಯೂಮು ಇನ್ಕ್ರೀಸ್ ಆಯಿತು. ಟೆಂಪರೇಚರ್ ಕಡಿಮೆ ಕೊಟ್ಟಂಗೆಲ್ಲ ಏನಾಯಿತು, ವಾಲ್ಯೂಮು ಡಿಕ್ರೀಸ್ ಆಯಿತು. ಟೆಂಪರೇಚರ್ ಕೊಟ್ಟಂಗೆಲ್ಲ ಜಾಸ್ತಿ ಆಗ್ತಾಯಿದೆ, ನೀವು ಟೆಂಪರೇಚರ್ ಕಡಿಮೆ ಮಾಡ್ತಾಯಿರಿ, ಕಡಿಮೆ ಆಗಿಬಿಡುತ್ತೆ, ವಾಪಸ್ ಬರುತ್ತೆ, ವೈಸ್ ವರ್ಸ ಬರುತ್ತೆ. ಸೊ ದಿಸ್ ಈಸ್ ಯುವರ್ ಚಾರ್ಲ್ಸ್ ಲಾ. So next is your
ಗ್ಯಾಷಿಯಸ್ ಲಾ ಏನು ಹೇಳ್ತಾ ಇದ್ದಾನೆ ಅಂತಂದರೆ ಎ ಟೆಂಪರೇಚರ್ ಇನ್ಕ್ರೀಸ್, ಇಲ್ಲಿ ಅಷ್ಟೇ ಟೆಂಪರೇಚರ್ ಇನ್ಕ್ರೀಸಸ್ ವೆರಿ ಫಾಸ್ಟ್ ಇಟ್ಸ್ ಆ್ಯಂಡ್ ಪ್ರೆಷರ್ ಆಲ್ಸೋ ಇನ್ಕ್ರೀಸಸ್, ಟೆಂಪರೇಚರ್ ಆಲ್ಸೋ ಇನ್ಕ್ರೀಸಸ್, ಪ್ರೆಷರ್ ಆಲ್ಸೋ ಇನ್ಕ್ರೀಸಸ್. ಹೇಗೆ ಅಂದರೆ ಇಲ್ಲೊಂದು ಪ್ರೆಷರ್ ಕುಕ್ಕರ್ ನಿಮಗಿದೆ. ಸೊ ಪ್ರೆಷರ್ ಕುಕ್ಕರಲ್ಲಿ ನೀವು ಫುಡ್ ಮತ್ತು ವಾಟರ್ ಎಲ್ಲ ಹಾಕಿದ್ಮೇಲೆ ಲಿಡ್ಡೆಲ್ಲ ಕ್ಲೋಸ್ ಮಾಡಿ ನೀವೇನು ಮಾಡ್ತಾಯಿದ್ದೀರಾ, ಟೆಂಪರೇಚರ್ನ ಇನ್ಕ್ರೀಸ್ ಮಾಡ್ತೀರಾ. ಟೆಂಪರೇಚರ್ನ ಇನ್ಕ್ರೀಸ್ ಮಾಡಿದಾಗ ಏನಾಗುತ್ತೆ, ಈ ಪ್ರೆಷರ್ ಕುಕ್ಕರ್ ಒಳಗಡೆ ಪ್ರೆಷರ್ ಜಾಸ್ತಿ ಆಗುತ್ತೆ, ಹೌದಲ್ವಾ? ಆ ಪ್ರೆಷರ್ ಜಾಸ್ತಿ ಆದಾಗೆ ಅದು ಸೌಂಡ್ ಬರೋದು, ವಿಸಿಲ್ ಸೌಂಡು ಆಚೆಗೆ ಬರೋದು. ಸೊ ಟೆಂಪರೇಚರ್ ಇನ್ಕ್ರೀಸಸ್, ಪ್ರೆಷರ್ ಇನ್ಕ್ರೀಸಸ್. ನೀವು ಟೆಂಪರೇಚರ್ ಫ್ಲೇಮ್ ಕಡಿಮೆ ಮಾಡಿ ಅವಾಗೇನಾಗುತ್ತೆ, ಪ್ರೆಷರು ಕಡಿಮೆ ಬರುತ್ತೆ. ಅರ್ಥ ಆಯ್ತಲ್ಲ? ಹಾಗೆ ಇಲ್ಲಿ ಸೀಲ್ಡ್ ಕಂಟೈನರ್ ಅಂತ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಎ ಟೆಂಪರೇಚರ್ ಇನ್ಕ್ರೀಸಸ್ ದ ಗ್ಯಾಸ್ ಮಾಲಿಕ್ಯೂಲ್ಸ್ ಮೂವ್ ಫಾಸ್ಟ್ ಆ್ಯಂಡ್ ಸ್ಟ್ರೈಕ್ ಓವರ್ ದ ವಾಲ್ಸ್. ಸೊ ಟೆಂಪರೇಚರ್ ಇನ್ಕ್ರೀಸ್ ಮಾಡ್ದಂಗೆ ಏನಾಗುತ್ತೆ, ಬೇಗ ಬಿಸಿ ಆದಂಗೆ ಆ ಗ್ಯಾಸ್ ಮಾಲಿಕ್ಯೂಲ್ಸ್ ಏನಾಗ್ತಾ ಇರುತ್ತೆ, ಬೇಗ ಹೋಗಿ ಆ ವಿಸಿಲ್ ಕಡೆಗೆ ಎಲ್ಲಿ ಏರ್ ಲೀಕ್ ಆಗೋಕ್ಕೆ ಜಾಗ ಇದೆಯೋ ಅಲ್ಲೆಲ್ಲ ಹೋಗಿ ಸ್ಟ್ರೈಕ್ ಆಗುತ್ತೆ. ಸ್ಟ್ರೈಕ್ ಆದಾಗ ಏನಾಗುತ್ತೆ, ಅದು ಪ್ರೆಷರ್ ಇದೆ ಅನ್ನೋದ್ರಿಂದ ಅದೇನಾಗಿರುತ್ತೆ, ಆಚೆ ಕಡೆ ಸೌಂಡು ಪ್ಲಸ್ ಸ್ಟೀಮು ಬರುತ್ತೆ. ಸೊ ದಟ್ ಪ್ರೆಷರ್ ಆಲ್ಸೋ ಇನ್ಕ್ರೀಸಸ್. ಇಫ್ ಇಟ್ ಗೋಸ್ ಹೈ ಅಂದರೆ ಟೆಂಪರೇಚರು ಆ ಲಿಮಿಟ್ನ ಕ್ರಾಸ್ ಮಾಡಿ ಜಾಸ್ತಿ ಹೋದಾಗ ಏನಾಗಿರುತ್ತೆ, ಇದು ಕೊನೆಗೆ ಬರ್ಸ್ಟ್ ಆಗುತ್ತೆ. ಏನಾಗುತ್ತೆ, ಸೀಲ್ಡ್ ಕಂಟೈನರು ಬರ್ಸ್ಟ್ ಆಗುತ್ತೆ. ಸೊ ದಿಸ್ ಈಸ್ ಯುವರ್ ಗ್ಯಾಷಿಯಸ್ ಲಾ. ಎಕ್ಸಾಂಪಲ್ ಏನಪ್ಪ ಅಂತಂದರೆ ಪಿಸ್ಟನ್ಸ್ಗೆ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಏರ್ ಕಂಪ್ರೆಸರಲ್ಲಿ, ನ್ಯೂಮ್ಯಾಟಿಕ್ ಬ್ರೇಕ್ಸು, ಬೈಸೈಕಲ್ ಪಂಪ್ಸು, ಸಿರೆಂಜಸ್ಸು ಇದರಲ್ಲಿ ಯೂಸ್ ಮಾಡ್ತೀವಿ. ಇಲ್ಲಿ ಎಕ್ಸಾಂಪಲ್ಸ್ ಹೇಗೆ ಯೂಸ್ ಮಾಡ್ತೀವಿ, ಕಂಪ್ರೆಸ್ಡ್ ಏರ್ ಸಿಸ್ಟಮ್. ಇಲ್ಲಿ ಎಕ್ಸಾಂಪಲ್ಸ್ ಹೇಗೆ ಯೂಸ್ ಮಾಡ್ತೀವಿ, ವೆಹಿಕಲ್ ಟೈರ್ಸು, ಏರ್ ಬಲೂನ್ಸು, ಅದಾದಮೇಲೆ ಟೈರ್ಸ್ ಲಾಂಗ್ ಜರ್ನಿ ಯೂಸ್ ಮಾಡಿದಾಗ ಹೀಟ್ ಆಗುತ್ತಲ್ಲ, ದಟ್ ಈಸ್ ಆಲ್ಸೋ ಯುವರ್ ಚಾರ್ಲ್ಸ್ ಲಾ ಆಗುತ್ತೆ. ಅದಾದಮೇಲೆ ಬಲೂನ್ ರೈಸಸ್ ಅಪ್ವರ್ಡ್ಸ್, ಈ ಥರ ಏರ್ ಬಲೂನ್ ಬ್ಯಾಸ್ಕೆಟಲ್ಲಿ ನಾವು ಮೇಲೆ ಹೋಗ್ತೀವಲ್ಲ ಅದು ಆಗ್ಬೋದು. ನೆಕ್ಸ್ಟು ಹೀಟೆಡ್ ಗ್ಯಾಸ್ ಕಂಟೈನರ್ಸ್ ಆಗ್ಬೋದು. ಸೊ ಎಕ್ಸಾಂಪಲ್ ಫಾರ್ ಗಾಷಿಯಸ್ ಲಾ ಅಂದರೆ ಸ್ಟೀಮ್ ಬಾಯ್ಲರ್ಸ್, LPG ಸಿಲಿಂಡರ್ಸ್, ಪ್ರೆಷರ್ ಕುಕ್ಕರ್ಸ್, ಗ್ಯಾಸ್ ಸ್ಟೋರೇಜ್ ಟ್ಯಾಂಕ್ಸ್, ಇದನ್ನೆಲ್ಲ ನಾವು ಯೂಸ್ ಮಾಡುವಂಥ ಒಂದು ರಿಯಲ್ ಟೈಮ್ ಅಪ್ಲಿಕೇಶನ್ಸ್ ಫಾರ್ ಗ್ಯಾಷಿಯಸ್ ಲಾ. ಆ್ಯಂಡ್ ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್ ಕ್ವೆಶನ್ಸ್. ಈ ಮೂರಕ್ಕೂ ವ್ಯತ್ಯಾಸ ತಿಳ್ಕೊಂಡಿರಿ. ಸೊ ದಟ್ ಐದರ್ ಇಟ್ ಮೇ ಕಮ್ ಫಾರ್ 5 marks ಕ್ವೆಶನ್ ಆರ್ ಇಟ್ ಮೇ ಕಮ್ ಫಾರ್ 10 marks ಕ್ವೆಶನ್. ಯಾವುದಾದ್ರೂ 2 ಲಾ ಬರೀರಿ ಅಂತ ಹೇಳಿ ನಿಮಗೆ 10 marks ಕ್ವೆಶನ್ ಬರಿಬೋದು. ಅಥವಾ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ ಅಂತ ಹೇಳಿದಾಗ ಕೂಡ ಅಷ್ಟೇ ಎಕ್ಸಾಂಪಲ್ಸ್ನ ಬರೆದು ಎಕ್ಸ್ಪ್ಲನೇಷನ್ ಇದನ್ನೇ ಬರಿಬೋದು. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇನ್ ದಿಸ್ ಚಾಪ್ಟರ್ ಈಸ್ ದಿಸ್ ಒನ್. ಏನಪ್ಪ ಅಂತಂದಾಗ ದಿಸ್ ಈಸ್ ದ ಎಕ್ಸ್ಪ್ಲೈನ್ ದ ಲಾಸ್ ಆಫ್ ಥರ್ಮೋಡೈನಮಿಕ್ಸ್. ನಾನು ಆಲ್ರೆಡಿ ನಿಮಗೆ 0th ಲಾ ಮತ್ತು ಫಸ್ಟ್ ಲಾ ಥರ್ಮೋಡೈನಮಿಕ್ಸ್ನ ನಾನು ನಿಮಗೆ ಆಲ್ರೆಡಿ 2 marks ಕ್ವೆಶನಲ್ಲಿ ತೋರಿಸಿದ್ದೆ, ಮತ್ತೊಂದು ಸರಿ ತೋರಿಸ್ತಾ ಇದ್ದೀನಿ. ಸೊ ಯಾವುದಾದ್ರೂ ಎಕ್ಸ್ಪ್ಲೈನ್ ದ ಲಾಸ್ ಆಫ್ ಥರ್ಮೋಡೈನಮಿಕ್ಸ್ ಅಂದರೆ ನೀವು 0th ಲಾ, ಫಸ್ಟ್ ಲಾ ಆ್ಯಂಡ್ ಸೆಕೆಂಡ್ ಲಾ ಅಂತ 3 ಬರಿಬೇಕು. 1 is 0, 1 and 2, second law of thermodynamics. What is 0th law of thermodynamics? ಇನ್ನೊಂದು ಸರಿ ಹೇಳ್ತೀನಿ. If two bodies are thermally equilibrium, see, if this is a body, these are the bodies, A, B and C are the bodies. If two bodies are thermally equilibrium, if TA is equals to TC and TA is equals to TB, then the third body will also be in thermally equilibrium. So TB will also be equally in TC. If A ಮತ್ತು B is thermally equilibrium ಅಂದರೆ ಮತ್ತು B and C will also be in thermally equilibrium. ಅದನ್ನು ನಾವು 0th law ಅಂತ ಕರಿತೀವಿ. ಸೊ ಈ ಡಯಾಗ್ರಾಮ್ನ ಬರಿಬೇಕು ಇದರಲ್ಲಿ 0th law of thermodynamicsಗೆ. ಅದಾದಮೇಲೆ ನಾನು ಕಂಡೀಷನ್ ಕೊಟ್ಟನಲ್ಲ ನಿಮಗೆ, ವೇರ್ A is equals to B, B is equals to C, C is equals to A ಅಂತ. ಸೊ ಆ ಒಂದು ಸೀಕ್ವೆನ್ಸ್ನ ಬರಿಬೇಕಾಗತ್ತೆ. ಅದಾದಮೇಲೆ ಇಲ್ಲಿರೋ ಡೆಫಿನೇಷನ್ ಬರೆದ್ರೆ ಸಾಕು. ನೆಕ್ಸ್ಟ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಏನು ಹೇಳ್ತೆ, ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಡೆಸ್ಟ್ರಾಯ್. ಇಲ್ಲೇನಾಗುತ್ತೆ, ಜಸ್ಟ್ ಹೀಟ್ ಟ್ರಾನ್ಸ್ಫರ್ ಟೇಕ್ಸ್ ಪ್ಲೇಸ್, ಹೀಟ್ ವಿಲ್ ಟ್ರಾನ್ಸ್ಫರ್ ಟೇಕ್ಸ್ ಪ್ಲೇಸ್ ಫ್ರಮ್ ಒನ್ ಟು ಅನದರ್. ಸೊ ಇಲ್ಲಿ ಫಾರ್ಮುಲಾ ನೀವು ಇದನ್ನು ಬರಿಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ಹೀಟ್ ಟ್ರಾನ್ಸ್ಫರ್ ಟೇಕ್ಸ್ ಪ್ಲೇಸ್ ಫ್ರಮ್, ಇದರಿಂದ ಇದಕ್ಕೆ ಹೀಟ್ ಟ್ರಾನ್ಸ್ಫರ್ ಹೋಗುತ್ತೆ. ಹೀಟ್ ಕೊಟ್ಟಾಗ ಇಟ್ ಕನ್ವರ್ಟ್ಸ್ ಇಂಟು ವರ್ಕ್. ಸೊ ಒನ್ ಫಾರ್ಮ್ ಆಫ್ ಎನರ್ಜಿ ಟು ಅನದರ್ ಫಾರ್ಮ್. ಹೀಟ್ ಕೊಟ್ಟರೆ ಇದು ಹೆಂಗೆ ಕನ್ವರ್ಟ್ ಆಗ್ತಾ ಇದೆ, ವರ್ಕಾಗಿ ಕನ್ವರ್ಟ್ ಆಗ್ತಾ ಇದೆ. ದಿಸ್ ಈಸ್ ಕಾಲ್ಡ್ ಫಸ್ಟ್ ಲಾ. Q is equals to delta U plus W. ದಿಸ್ ಈಸ್ ದ ಫಾರ್ಮುಲಾ. Q ಅಂದರೆ ಏನು, ಡೆಲ್ಟಾ ಯು ಅಂದರೆ ಏನು, W ಅಂದರೆ ಏನು ಬರೆದ್ರೆ ಆಯಿತು. ನೆಕ್ಸ್ಟ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಏನು ಹೇಳ್ತಾ ಇದೆ, ಹೀಟ್ ಫ್ಲೋಸ್ ನ್ಯಾಚುರಲಿ ಫ್ರಮ್ ಎ ಹಾಟ್ ಬಾಡಿ ಟು ಕೋಲ್ಡ್ ಬಾಡಿ. ಸೊ ಹೀಟ್ ಫ್ಲೋಸ್ ನ್ಯಾಚುರಲಿ ಅಂತಂದಾಗ ಏನಾಗುತ್ತೆ, 1 cup ಆಫ್ ಟೀನ ನೀವು
ಕಾಯಿಸ್ಬಿಟ್ಟು ಒಂದು ಕಪ್ಪಲ್ಲಿ ಹಾಕಿ ಹಾಗೆ ನಾರ್ಮಲಿ ಒಂದು ಟೇಬಲ್ ಮೇಲೆ ಇಟ್ಟಾಗ ಏನಾಗಿರುತ್ತೆ, ಆಚೆ ಕಡೆ ಆ ರೂಮಲ್ಲಿರೋ ಅಂಥ ಒಂದು ಟೆಂಪರೇಚರ್ ಏನಿರುತ್ತೋ ಆ ಟೆಂಪರೇಚರ್ ಜೊತೆಗೆ ರಿಯಾಕ್ಟ್ ಆಗಿ 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 ಏನಾಗುತ್ತೆ, ಬಿಸಿ ಕಪ್ಪಲ್ಲಿರೋ ಅಂಥ ಒಂದು ಟೀ ಬರ್ತಾ 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 ಆ ಟೆಂಪರೇಚರ್ ತಕ್ಕಂಗೆ ಅದು ತಣ್ಣಗಾಗ್ತಾ ಬರುತ್ತೆ. ಸೊ ನಾರ್ಮಲಿ ಹೀಟ್ ಚೇಂಜಸ್ ಫ್ರಮ್ ಹಾಟ್ ಟು ಕೋಲ್ಡ್. ಸೊ ಇದಕ್ಕೆ ಈ ಒಂದು ಸ್ಟೇಟ್ಮೆಂಟ್ನ ಬರಿಬೋದು. ಅದಾದಮೇಲೆ ಝೀರೋತ್ ಲಾ ಆಫ್ ಈಕ್ವೇಷನ್ಗೆ ಎಕ್ಸಾಂಪಲ್ಸ್ ಬರಿಬೋದು. ಆಫ್ಟರ್ ಸಮ್ ಟೈಮ್ ಆಲ್ ದೇ ರೀಚ್ ಇನ್ ದ ಸೇಮ್ ಟೆಂಪರೇಚರ್. ಲೈಕ್ ಇದೇ ಥರ ಕಪ್ ಆಫ್ ಟೀ ಇಲ್ಲ ಏನು ಹೇಳ್ತೀವಿ, ಒಂದು ಬೌಲ್ ಆಫ್ ಇಲ್ಲಿ 1 ಗ್ಲಾಸ್ ಆಫ್ ಟೀ ಮತ್ತು 1 ಬೌಲ್ ಆಫ್ ಸಾಂಬಾರನ್ನ ತೊಗೊಂಡಿದ್ದೀವಿ. ಎರಡು ಈಕ್ವಲ್ ಹೀಟಲ್ಲೇ ಮಾಡಿ ಒಂದೇ ಜಾಗದಲ್ಲಿ ಇಟ್ಟಿರ್ತೀವಿ. ಬರ್ತಾ ಬರ್ತಾ ಏನಾಗುತ್ತೆ, ದಿಸ್ ವಿಲ್ ಟೆಂಪರೇಚರ್ ಆಫ್ ಹೀಟ್ ವಿಲ್ ಬಿ ಈಕ್ವಲ್ ಟು ದಿಸ್ ಟೆಂಪರೇಚರ್ ಆಫ್ ದ ಹೀಟ್. ನೆಕ್ಸ್ಟ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ಗೆ ಇಲ್ಲೊಂದು ಎಕ್ಸಾಂಪಲ್ ಇದೆ. ಫ್ಯೂಲ್ ಎನರ್ಜಿ ಅಂದರೆ ಇಲ್ಲಿ ನಾವು ಇಂಜಿನಿಗೆ ನಾವು ಫ್ಯೂಲ್ನ ಕೊಟ್ಟಾಗ ಏನಾಗಿರುತ್ತೆ, ಇಟ್ ಕನ್ವರ್ಟ್ಸ್ ಇಂಟು ಆ್ಯನ್ ಫ್ಯೂಲ್ ಎನರ್ಜಿ ಇಸ್ ಕನ್ವರ್ಟ್ ಇಂಟು ಆ್ಯನ್ ವರ್ಕ್. ಹಾಗಾಗಿ ಏನಾಗುತ್ತೆ, ವೀಲ್ ರೊಟೇಷನ್ ಆಗುತ್ತೆ, ನಾವು ಒಂದು ಪ್ಲೇಸಿಂದ ಅನದರ್ ಪ್ಲೇಸ್ಗೆ ಮೂವ್ ಆಗ್ತೀವಿ. ಸೊ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ಗೆ ಇಲ್ಲಿ ಎಕ್ಸಾಂಪಲ್ ಇದೆ. ವಾಟ್ ಈಸ್ ದ ಎಕ್ಸಾಂಪಲ್? ಎ ಹಾಟ್ ವಾಟರ್ ಇನ್ ದ ಕೆಟಲ್. ಸೊ ಕೆಟಲಲ್ಲಿ ಹಾಟ್ ವಾಟರ್ ಇಟ್ಟು ಹೀಟ್ ಮಾಡಿದಾಗ ಏನಾಗುತ್ತೆ, ಬಿಸಿ ಆಗುತ್ತೆ. ಬಿಸಿ ಆದಮೇಲೆ ಕಪ್ಪಲ್ಲೇ ಜಾಸ್ತಿ ಹೊತ್ತು ಬಿಟ್ಟು ಆ ಟೆಂಪರೇಚರ್ಗೆ ಬಿಟ್ಟಾಗ ಏನಾಗುತ್ತೆ, ಇಟ್ ಬಿಕಮ್ಸ್ cooled. Naturally it changes from hot to cold. So this is the second law of thermodynamics. These are the basics for thermal engineering. So next 5 marks question important is compare the extensive and intensive property. ಸೊ 5 marks ಕ್ವೆಶನ್ ನಿಮಗೆ 3 ಬರೆಯೋದ್ರಿರೋದ್ರಿಂದ ಇದರಲ್ಲಿ ಯಾವ್ದು ಬೇಕಾದ್ರೆ ಕ್ವೆಶನ್ ಪ್ರಿಡಿಕ್ಟ್ ಮಾಡ್ಬೋದು. ಸೊ ದಟ್ ನಾನು ಹೇಳ್ದಂಗೆ ನಿಮಗೆ ಲಾಸ್ ಆಫ್ ಥರ್ಮೋಡೈನಮಿಕ್ಸ್ ಆಗ್ಬೋದು, ಚಾರ್ಲ್ಸ್ ಲಾ, ಬಾಯ್ಸ್ ಲಾ ಆ್ಯಂಡ್ ಗಾಷಿಯಸ್ ಲಾ, ಅದರಲ್ಲಿ ಒಂದು ಕ್ವೆಶನ್ಸ್ ಅವೆರಡರಲ್ಲಿ ಒಂದು ಫುಲ್ ಕ್ವೆಶನ್ ಬರುತ್ತೆ. ನೆಕ್ಸ್ಟ್ ಕಂಪ್ಯಾರಿಸನ್ ಆಫ್ ಎಕ್ಸ್ಟೆನ್ಸಿವ್ ಆ್ಯಂಡ್ ಇಂಟೆನ್ಸಿವ್ ಪ್ರಾಪರ್ಟಿ. ಸೊ ಏನಪ್ಪ ಎಕ್ಸ್ಟೆನ್ಸಿವ್ ಪ್ರಾಪರ್ಟೀಸ್ ಅಂದಾಗ, ಎಕ್ಸ್ಟೆನ್ಸಿವ್ process do not depend upon the mass of the system. ಸೊ ಇಂಟೆನ್ಸಿವ್ ಅಂದರೆ ಒಳಗಡೆ, ಇಟ್ ಡಿಪೆಂಡ್ಸ್ ಅಪಾನ್ ದ ಮಾಸ್ ಆಫ್ ದ ಸಿಸ್ಟಮ್. ಎಕ್ಸ್ಟೆನ್ಸಿವ್ ಅಂದರೆ ಆಚೆ ಕಡೆ, ಇಂಟೆನ್ಸಿವ್ ಅಂದರೆ ಒಳಗಡೆ. ಸೊ ದ ವ್ಯಾಲ್ಯೂ ರಿಮೈನ್ಸ್ ಅನ್ಚೇಂಜ್ಡ್ ವೆನ್ ದ ಸಿಸ್ಟಮ್ ಈಸ್ ಡಿವೈಡ್. ಸೊ ಆಚೆ ಕಡೆ ಇರೋದ್ರಿಂದ ಏನಾಗುತ್ತೆ, ನೀವು ಯಾವುದೇ ವ್ಯಾಲ್ಯೂ ಡಿವೈಡ್ ಮಾಡಿದ್ರು ಇಟ್ ವಿಲ್ ನಾಟ್ ಚೇಂಜ್. ಸೊ ಒಳಗಡೆ ಇವಾಗ ಕಂಟೈನರ್ ಒಳಗಡೆ ಏನೇ ಒಂದು ಮಾಸ್ನ ಕೊಡ್ತಾ ಇದ್ದೀರಾ ಅಂದರೆ ಡಿವೈಡ್ ಮಾಡಿದಾಗ ಇಟ್ಸ್ ವ್ಯಾಲ್ಯೂ ವಿಲ್ ಚೇಂಜ್. ಸೊ ರೆಪ್ರೆಸೆಂಟ್ ದ ಕಂಡೀಷನ್ ಆಫ್ ದಿ ಸಿಸ್ಟಮ್. ಸೊ ಇಂಟೆನ್ಸಿವ್ ಅಂತಂದಾಗ ಏನಾಯಿತು, ಇಟ್ ರೆಪ್ರೆಸೆಂಟ್ಸ್ ದ ಟೋಟಲ್ ಕ್ವಾಂಟಿಟಿ ಪ್ರೆಸೆಂಟ್ ಇನ್ ದ ಸಿಸ್ಟಮ್. ಇದನ್ನು ಕಟ್ ಮಾಡಿದಾಗ ಏನಾಗುತ್ತೆ, ಎಷ್ಟು ಕ್ವಾಂಟಿಟಿ ಇದೆ ಒಳಗಡೆ ಅಂತ ನೀಟಾಗಿ ಹೇಳುತ್ತೆ. ಇನ್ಸೈಡ್ ಅಂದರೆ ಇಂಟೆನ್ಸಿವ್ ಅಂದರೆ ಇನ್ಸೈಡ್ ಆಫ್ ದ ಸಿಸ್ಟಮ್. ಯೂಶ್ವಲಿ ಮೆಷರ್ಡ್ ಅಟ್ 1 ಪಾಯಿಂಟ್. ಸೊ ಯಾವುದೇ ಒಂದು ಸಿಸ್ಟಮಲ್ಲಿ ಯಾವುದೋ ಒಂದು ಪಾಯಿಂಟಲ್ಲಿ ಮೆಷರ್ ಮಾಡೋದನ್ನು ನಾವು ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ಇಂಟೆನ್ಸಿವ್ ಪ್ರಾಪರ್ಟಿ ಅಂದಾಗ ಒಳಗಡೆ ಯಾವುದೋ ಒಂದು ಹೀಟ್ ಇದೆ ಅಂತಂದಾಗ ಇಲ್ಲಿ ಮೆಷರ್ ಮಾಡಿದ್ರು ಒಂದೇ ಹೀಟೇ, ಇಲ್ಲಿ ಮೆಷರ್ ಮಾಡಿದ್ರು ಒಂದೇ ಹೀಟೇ ಇರುತ್ತೆ. ಸೊ ದಟ್ ಇಂಟೆನ್ಸಿವ್ ಪ್ರಾಪರ್ಟಿ ವಿಲ್ ಬಿ ಸೇಮ್. ಸೊ ಎಕ್ಸಾಂಪಲ್ ಏನಪ್ಪ ಅಂತಂದರೆ, ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಈಸ್ ಟೆಂಪರೇಚರ್, ಪ್ರೆಷರ್, ಡೆನ್ಸಿಟಿ. ಸೊ ಎಕ್ಸಾಂಪಲ್ ಈಸ್ ದ ವಾಲ್ಯೂಮ್ ಆಫ್ ದ ವಾಟರ್ ಇನ್ಕ್ರೀಸಸ್ ಆಸ್ ಮೋರ್ ದ ವಾಟರ್ ಯು ಆ್ಯಡ್ ಇನ್ ದ ಟ್ಯಾಂಕ್. ಸೊ ದಿಸ್ ಈಸ್ ದ ವಾಲ್ಯೂಮ್ ಆಫ್ ದ ವಾಟರ್. ನೀವು ವಾಟರ್ನ ಆ್ಯಡ್ ಮಾಡ್ತಾ ಇದ್ರೆ ಏನಾಗ್ತದೆ, ವಾಲ್ಯೂಮು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಎಲ್ಲಿವರೆಗೂ ಇನ್ಕ್ರೀಸ್ ಆಗಿದೆ ಗೊತ್ತಿಲ್ಲ, ಬಿಕಾಸ್ ಯು ಆರ್ ಆ್ಯಡಿಂಗ್ ಮೋರ್ ನಂಬರ್ ಆಫ್ ಥಿಂಗ್ಸ್, ಸೊ ದಟ್ ಯು ಕ್ಯಾನಾಟ್ ಕೀಪ್ ದ ಕಾನ್ಸ್ಟೆಂಟ್ ಒನ್. ಸೊ ಮಾಸ್ ಆಫ್ ದ ಫ್ಯೂಯಲ್ ಇನ್ಕ್ರೀಸಸ್ ವೆನ್ ದ ಅಡಿಷನಲ್ ಆಫ್ ದ ಫ್ಯೂಯಲ್ ಈಸ್ ಆ್ಯಡೆಡ್. ಇವಾಗ ಇಂಜಿನ್ಗೆ ಫ್ಯೂಯಲ್ನ ನೀವು ಆ್ಯಡ್ ಮಾಡ್ತಾ ಇದ್ದಾಗ ಏನಾಗಿರುತ್ತೆ, ಇಂಜಿನ್ನು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅಂದರೆ ಲೈಕ್ ಫ್ಯೂಯಲ್ನ ಇನ್ಕ್ರೀಸ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ, ಇಟ್ ವಿಲ್ ಬಿ ವರ್ಕಿಂಗ್ ಕಂಡೀಷನ್, ಲೈಕ್ ವೆಹಿಕಲ್ ವಿಲ್ ಬಿ ಇನ್ ದ ವರ್ಕಿಂಗ್ ಕಂಡೀಷನ್. ಅಡಿಷನಲ್ ಫ್ಯೂಲ್ ಆ್ಯಡ್ ಆಗ್ತಾ ಇರೋದ್ರಿಂದ ಏನಾಗ್ತದೆ, ನಿಮಗೇನೋ ಅದು ಡಿಫ್ರೆನ್ಸ್ ಗೊತ್ತಾಗ್ತಾ ಇರಲ್ಲ. So practical example of intensive is mass, volume and internal energy. The temperature of the hot tea remains same after dividing into 2 cups. ಸೊ ಏನಾಗ್ತದೆ, ಇಂಟರ್ನಲ್ ಎನರ್ಜಿ ಅಂದಾಗ ಒಳಗಡೆ ಇರೋ ಕ್ವಾಂಟಿಟಿನ ನೀವು ಡಿವೈಡ್ ಮಾಡ್ತಿದ್ರಿ ಅಂದರೆ, ಇವಾಗ ಕಪ್ ಆಫ್ ಟೀನ ತೊಗೊಂಡು 2 cups ಆಫ್ ಟೀಗೆ ಹಾಕಿದಾಗ ಏನಾಗಿರುತ್ತೆ, ಹಾಟ್ ವಿಲ್ ಬಿ ರಿಮೈನ್ಸ್ ಸೇಮ್. ನೆಕ್ಸ್ಟ್ ಏರ್ ಪ್ರೆಷರ್ ಇನ್ಸೈಡ್ ದ ಟೈರ್ ರಿಮೈನ್ಸ್ ದ ಸೇಮ್ ಥ್ರೂ ಔಟ್ ದ ಟೈರ್. ಸೊ ಟೈರ್ ಒಳಗಡೆ ಏರ್ ಪ್ರೆಷರ್ ಏನಾಗಿರುತ್ತೆ, ನೀವು ಏನು ಪ್ರೆಷರ್ ಕೊಟ್ಟಿದ್ದೀರೋ ಈ ಟೈರ್ ಪೂರ್ತಿ ಕೂಡ ಸೇಮ್ ಪ್ರೆಷರೇ ಇರುತ್ತೆ. ಸೊ ದಟ್ ಈಸ್ ಯುವರ್ ಇಂಟೆನ್ಸಿವ್ ಪ್ರಾಪರ್ಟಿ ಎಕ್ಸಾಂಪಲ್. ಇಟ್ ಈಸ್ ಅ ಪ್ರಾಕ್ಟಿಕಲ್ ಎಕ್ಸಾಂಪಲ್. So next question is compare the isothermal and adiabatic process. See, very important is I am stressing and specifying you, keep a notes
ಆ್ಯಂಡ್ ನೋಟ್ ಡೌನ್ ಆಲ್ ದ ಥಿಂಗ್ಸ್. ನೀವು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದನ್ನು ನೀವು ಬರ್ಕೊಂಡು ಕನ್ನಡದಲ್ಲಿ ಆಗ್ಬೋದು ಅಥವಾ ಇಂಗ್ಲೀಷಲ್ಲಿ ಆಗ್ಬೋದು, ಇಲ್ಲ ನಿಮ್ಗೆ ಅರ್ಥ ಆಗೋ ಥರ ಆಗ್ಬೋದು. ನೋಟ್ ಡೌನ್ ಆ್ಯಂಡ್ ಪ್ರಾಕ್ಟೀಸ್ ಫಾರ್ ಯರ್ ಎಕ್ಸಾಮ್. No need to take the printout. If you practice writing one time, it will be easy for your exam. Next is isothermal process. Thermal ಅಂದಾಗ ಏನಾಯಿತು, temperature is said to be constant. See, isothermal process is the process where temperature remains constant. Adiabatic process, there is no heat transfer occurs. ಇಲ್ಲಿ temperature is constant, ಇಲ್ಲಿ no heat transfer occurs. ಅಂದರೆ Q is equals to 0. ಇಲ್ಲಿ heat transfer takes place, ಇಲ್ಲಿ heat transfer does not takes place. ಇಲ್ಲಿ heat transfer ಆಗುತ್ತೆ. ಐಸೋಥರ್ಮಲ್ ಅಲ್ಲಿ ಏನಾಗುತ್ತೆ, ಟೆಂಪರೇಚರು ಕೊಡ್ತಾ ಇದ್ದೀವಿ, ಹಂಗಾಗಿ heat transfer ಆಗುತ್ತೆ. ಅಡಿಯಾಬ್ಯಾಟಿಕ್ ಪ್ರೊಸೆಸಲ್ಲಿ ಟೆಂಪರೇಚರು ನಾವು ಕೊಡೋದಿಲ್ಲ, ಹಾಗಾಗಿ ಅಲ್ಲಿ heat transfer ಆಗಲ್ಲ. ಯೂಶಲಿ ಅಕರ್ಸ್ ಸ್ಲೋಲಿ. ಸೊ ಟೆಂಪರೇಚರ್ ಹೆಂಗಾಗುತ್ತೆ, ಇಟ್ ಇನ್ಕ್ರೀಸಸ್ ಸ್ಲೋಲಿ. ಅಡಿಯಾಬ್ಯಾಟಿಕ್ ಪ್ರೊಸೆಸ್ ಇಟ್ ಇನ್ಕ್ರೀಸಸ್ ವೆರಿ ಫಾಸ್ಟ್. ಟೆಂಪರೇಚರ್ ಡಸ್ ನಾಟ್ ಚೇಂಜ್, ಹಾಗಾಗಿ ಇಟ್ ವಿಲ್ ಬಿ ಸ್ಲೋ. ಟೆಂಪರೇಚರ್ ಇಸ್ ಸೆಟ್ ಟು ಬಿ ಕಾನ್ಸ್ಟೆಂಟ್ ಅಲ್ವಾ. ಸೊ ಟೆಂಪರೇಚರ್ ಫಸ್ಟು 1 ಡಿಗ್ರಿ ಇದೆ ಅಂತಂದರೆ ಲಾಸ್ಟ್ವರೆಗೂ 1 ಡಿಗ್ರಿ ಇರುತ್ತೆ. ಬಟ್ ಅಡಿಯಾಬ್ಯಾಟಿಕ್ ಪ್ರೊಸೆಸಲ್ಲಿ ಏನಾಗುತ್ತೆ, ಟೆಂಪರೇಚರ್ ವಿಲ್ ಬಿ ಚೇಂಜಸ್ ಬಿಕಾಸ್ ಆಫ್ ಕಂಪ್ರೆಷನ್. ನೆಕ್ಸ್ಟ್ ಎಕ್ಸಾಂಪಲ್ ಈಸ್ ಬಾಯ್ಲಿಂಗ್ ವಾಟರ್ ಅಟ್ ದ ಕಾನ್ಸ್ಟೆಂಟ್ ಟೆಂಪರೇಚರ್. ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಹೀಟ್ ಮಾಡ್ತಾ ಇದ್ದೀರಾ ಅಂದರೆ ಕಾನ್ಸ್ಟೆಂಟ್ ಟೆಂಪರೇಚರಲ್ಲಿ, ಸೊ ದಟ್ ಈಸ್ ಯುವರ್ ಐಸೋಥರ್ಮಲ್ ಪ್ರಾಸೆಸ್. ಬೈಸೈಕಲ್ ಪಂಪ್ ಕಂಪ್ರೆಷನ್. ಸೊ ನೀವು ಸೈಕಲ್ ಟ್ಯೂಬ್ಗೆ ನೀವು ಏರ್ ಕಂಪ್ರೆಸ್ ಮಾಡ್ತೀರಲ್ವಾ, ಲೈಕ್ ಸೈಕಲ್ ಬೈಸೈಕಲ್ ಪಂಪಿಂದ. ಸೊ ಅಲ್ಲಿ ಕಂಪ್ರೆಷನ್ ಆಗೋದ್ರಿಂದ ಏನಾಗುತ್ತೆ, ಟೆಂಪರೇಚರ್ ಚೇಂಜ್ ಆಗುತ್ತೆ. ನಾವು ಫಾಸ್ಟಾಗಿ ಹೊಡೆದಾಗ ಟೆಂಪರೇಚರ್ ಜಾಸ್ತಿ ಆಗುತ್ತೆ, ಸ್ಲೋ ಆಗಿ ಹೊಡೆದಾಗ ಟೆಂಪರೇಚರ್ ಕಡಿಮೆ ಆಗುತ್ತೆ. ಸೊ ಆ ಥರ. ಸೊ ಐಸೋಥರ್ಮಲ್ ಪ್ರೋಸೆಸ್ ಫಾರ್ಮುಲಾ ಏನು, ಐಸೋಥರ್ಮಲ್ ನಾನು ಹೇಳಿದ್ದೀನಿ. ಸೊ ಅವಾಗ ಏನಾಯಿತು, ಟಿ ಇಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್. ಟಿ ಕಾನ್ಸ್ಟೆಂಟ್ ಆಯಿತು ಅಂದಾಗ Pv ಇಸ್ ಈಕ್ವಲ್ಸ್ ಟು P1V1 ಇಸ್ ಈಕ್ವಲ್ಸ್ ಟು P2V2. ನಿಮ್ಗೆ ಇದನ್ನು ಸಿಂಪಲ್ಲಾಗಿ ಇದು ಮಾಡ್ಕೊಳ್ಳಿ, ವೇರ್ Pv ಇಸ್ ಈಕ್ವಲ್ಸ್ ಟು MRT. ಓಕೆ, ಸೊ MRT ಅಲ್ಲಿ ಸೊ ನಿಮಗೆ ಟಿ ಕಾನ್ಸ್ಟೆಂಟ್ ಇದೆ ಅಂದಾಗ Pv ಇಸ್ ಈಕ್ವಲ್ಸ್ ಟು P1V1 ಇಸ್ ಈಕ್ವಲ್ಸ್ ಟು P2V2 ಅಂತಲೇ ಬರ್ಕೋಬೋದು. ಸೊ ಇಲ್ಲಿ ಏನಾಗಿರುತ್ತೆ, ಎನರ್ಜಿ ಈಸ್ 0 ವೇರ್ Q ಇಸ್ ಈಕ್ವಲ್ಸ್ ಟು W. ಸೊ ಪ್ರೆಷರ್ ಡಿಕ್ರೀಸಸ್, ವಾಲ್ಯೂಮ್ ಇನ್ಕ್ರೀಸಸ್. ನೋಡಿ, ಇದು ಪ್ರೆಷರ್ ಇನ್ಕ್ರೀಸ್ ಆಗ್ತಾ ಇದೆ, ಇಲ್ಲಿ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ, ಪ್ರೆಷರ್ ಇನ್ಕ್ರೀಸಲ್ಲಿದೆ, ಬಟ್ ಆದರೆ ವಾಲ್ಯೂಮ್ ಏನಾಗಿದೆ, ಡಿಕ್ರೀಸ್ ಆಗಿದೆ. ವೆನ್ ಪ್ರೆಷರ್ ಇನ್ಕ್ರೀಸಸ್, ವಾಲ್ಯೂಮ್ ಡಿಕ್ರೀಸಸ್. ವೆನ್ ವಾಲ್ಯೂಮ್ ಇನ್ಕ್ರೀಸಸ್, ಪ್ರೆಷರ್ ಆಲ್ಸೋ ಡಿಕ್ರೀಸಸ್. ಹಿಂಗೆ ಬಂದಾಗ ಡಿಕ್ರೀಸ್ ಆಫ್ ಪ್ರೆಷರ್, ಹಿಂಗೆ ಬಂದಾಗ ಡಿಕ್ರೀಸ್ ಆಫ್ ವಾಲ್ಯೂಮ್. ಡಿಕ್ರೀಸ್ ಇನ್ಕ್ರೀಸ್. ಸೊ ದಟ್ ಅದು ಹೇಳಿದಾಗ, ಸೊ ದಟ್ ಈಸ್ ಸೆಟ್ ಟು ಬಿ ದಟ್ ಆಫ್ ಆ್ಯಂಡ್ ಟೆಂಪರೇಚರ್ ಸೆಟ್ ಟು ಬಿ ಕಾನ್ಸ್ಟೆಂಟ್. ಅಡಿಯಾಬ್ಯಾಟಿಕ್ ಪ್ರೊಸೆಸ್ಗೂ ಅಷ್ಟೇ, ದ ಕರ್ವ್ ಈಸ್ ಸ್ಟೀಪರ್ ದೆನ್ ದ ಐಸೋಥರ್ಮಲ್ ಕರ್ವ್. ಇದಕ್ಕಿಂತ ಸ್ವಲ್ಪ ಕರ್ವ್ ಸ್ಟ್ರೈಟ್ನೆಸ್ ಬರ್ತಾ ಇದೆ. ಸೊ ದಟ್ ಇಟ್ ಈಸ್ ಆಲ್ಸೋ ಸಿಮಿಲರ್ ಓನ್ಲಿ, ಬಟ್ ಆದರೆ ಇಲ್ಲಿ ಕರ್ವು ನೀಟಾಗಿ ಸ್ಮೂತ್ ಆಗಿದೆ, ಇಲ್ಲಿ ಸ್ಟೀಪ್ ಕರ್ವ್ ಆಗಿ ಇದೆ. ಇಟ್ ಈಸ್ ಅ 5 marks ಕ್ವೆಶನ್, ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಈಸ್ ಐಸೋಬಾರಿಕ್ ಆರ್ ಐಸೋಕೋರಿಕ್. ಸೊ ಇಲ್ಲಿ ನಾನು ಇದಕ್ಕೆ ಮುಂಚೆ ಹೇಳಿದ್ನಲ್ಲ, ಐಸೋಥರ್ಮಲ್ ಆರ್ ಅಡಿಯಾಬ್ಯಾಟಿಕ್, ಅದಾದರೂ ಕೊಡ್ಬೋದು, ಇದಾದರೂ ಕೊಡ್ಬೋದು. ಸೊ ಎರಡರಲ್ಲಿ ಯಾವುದೋ ಒಂದು ಕ್ವೆಶನ್ ಇರುತ್ತೆ. ಸೊ ಐಸೋಬಾರಿಕ್, ನಾನು ಹೇಳಿದೆ ಬಾರ್ ಅಂದಿದ ತಕ್ಷಣ ಪ್ರೆಷರ್ ಕಾನ್ಸ್ಟೆಂಟ್. ಸೊ ಈ ಐಸೋಬಾರಿಕ್ ಇಸ್ ದ ಪ್ರೋಸೆಸ್ ವೇರ್ ಪ್ರೆಷರ್ ರಿಮೇನ್ಸ್ ಕಾನ್ಸ್ಟೆಂಟ್. ಐಸೋಕೋರಿಕ್ ಅಂದಾಗ ಇಲ್ಲಿ ವಾಲ್ಯೂಮ್ಸ್ ರಿಮೇನ್ ಕಾನ್ಸ್ಟೆಂಟ್. ಸೊ ಐಸೋಬಾರಿಕ್ ಪ್ರೆಷರ್ ಕಾನ್ಸ್ಟೆಂಟ್ ಇರೋದ್ರಿಂದ ಇಲ್ಲಿ ವಾಲ್ಯೂಮ್ ಚೇಂಜ್ ಆಗುತ್ತೆ, ಇಲ್ಲಿ ವಾಲ್ಯೂಮ್ ಡಸ್ ನಾಟ್ ಚೇಂಜಸ್. ವರ್ಕ್ ಈಸ್ ಡನ್, ನೋ ವರ್ಕ್ ಈಸ್ ಡನ್. ಟೆಂಪರೇಚರ್ ಮೇ ಚೇಂಜ್, ಇಲ್ಲಿ ಟೆಂಪರೇಚರ್ ಮೇ ಚೇಂಜ್. ಎಕ್ಸಾಂಪಲ್, ಹೀಟಿಂಗ್ ಆಫ್ ದ ವಾಟರ್ ಇನ್ ಎ ಓಪನ್ ಪಾಟ್. ಅಂದರೆ ಓಪನ್ ಪಾಟಲ್ಲಿ ನೀರನ್ನ ಕಾಯಿಸೋದನ್ನು ನಾವು ಏನಂತ ಕರಿತೀವಿ, ಐಸೋಬಾರಿಕ್. ಹೀಟಿಂಗ್ ಎ ವಾಟರ್ ಇನ್ ಎ ಸೀಲ್ಡ್ ಕಂಟೈನರ್. ಸೊ ಏನಾಗ್ತದೆ, ಎಕ್ಸಾಂಪಲ್ ಈಸ್ ಪ್ರೆಷರ್ ಕುಕ್ಕರ್. ಇವಾಗ ಅದೇ ಬಿಸಿನೀರನ್ನ ನೀವು ಪ್ರೆಷರ್ ಕುಕ್ಕರಲ್ಲಿ ಸೀಲ್ ಮಾಡಿಬಿಟ್ಟು ಹೀಟ್ ಮಾಡೋದನ್ನು ನಾವು ಐಸೋಕೋರಿಕ್. ಯಾಕಂದರೆ ವಾಲ್ಯೂಮ್ ಈಸ್ ಕಾನ್ಸ್ಟೆಂಟ್. ಇಲ್ಲಿ ಕ್ಲೋಸ್ ಆಗೋಗಿರೋದ್ರಿಂದ ವಾಲ್ಯೂಮ್ ಈಸ್ ಫಿಕ್ಸ್ಡ್. ಇಲ್ಲಿ ಓಪನ್ ಇರೋದ್ರಿಂದ ಏನಾಗ್ತದೆ, ವಾಲ್ಯೂಮ್ ವಿಲ್ ಚೇಂಜಸ್. ಸೊ ವಾಲ್ಯೂಮ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಟೆಂಪರೇಚರ್. ಇದರಲ್ಲಿ ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಟೆಂಪರೇಚರ್. ಇಲ್ಲಿ ನೋಡಿ, ದಿಸ್ ಈಸ್ ಯುವರ್ PV diagram for isobaric. ಐಸೋಬಾರಿಕ್ ಅಂದಾಗ ದಿಸ್ ಇಸ್ ಪ್ರೆಷರ್, ದಿಸ್ ಇಸ್ ವಾಲ್ಯೂಮ್. ಸೊ ಐಸೋಬಾರಿಕ್ ಅಂದಾಗ ಪ್ರೆಷರ್ ಈಸ್ ಕಾನ್ಸ್ಟೆಂಟ್, ಹಾಗಾಗಿ ದಿಸ್ ಈಸ್ ಯುವರ್ ಪ್ರೆಷರ್ ಅಲ್ವಾ, ಅದಕ್ಕೆ ಕಾನ್ಸ್ಟೆಂಟ್ ಬರೀರಿ. ಐಸೋಕೋರಿಕ್ ಅಂದಾಗ ವಾಲ್ಯೂಮ್ ಈಸ್ ಕಾನ್ಸ್ಟೆಂಟ್ ಅಲ್ವಾ, ಅದಕ್ಕೆ ನೀವು ಈ ರೀತಿ ವಾಲ್ಯೂಮ್ನ ಬರೀರಿ. ದಿಸ್ ಈಸ್ 1 ಆ್ಯಂಡ್ ದಿಸ್ ಈಸ್ 2. ವೇರ್ ಪ್ರೆಷರ್ ಈಸ್ ಕಾನ್ಸ್ಟೆಂಟ್, ಇದರಲ್ಲಿ ವಾಲ್ಯೂಮ್ ಈಸ್ ಕಾನ್ಸ್ಟೆಂಟ್. ಸಿಂಪಲ್ ಡೆಫಿನೇಷನ್ಸ್ ಇದೆ, ಡಿಫ್ರೆನ್ಸ್ ಇದೆ. ಯು ಕ್ಯಾನ್ ಈಸಿಲಿ ಪ್ರಾಕ್ಟೀಸ್. So this is 10 marks question, very very important.
ಸೊ ಇಲ್ಲಿ 10 ಮಾರ್ಕ್ಸ್ ಕ್ವೆಶನಲ್ಲಿ ನಾನು ನಿಮಗೆ 2 to 3 ಕ್ವೆಶನ್ಸ್ ಹೇಳ್ಕೊಡ್ತೀನಿ. ಆ 3 ಕ್ವೆಶನ್ಸ್ ಒಳಗಡೆನೇ ಇರುತ್ತೆ. ಅದರಲ್ಲಿ ಎಸ್ಪೆಷಲಿ ಈ ಕ್ವೆಶನ್ ಏನಿದೆ 100% ಇದೇ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ವೈ? ಬಿಕಾಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಥರ್ಮಲ್ ಇಂಜಿನಿಯರಿಂಗ್ ಕಾನ್ಸೆಪ್ಟ್. So Carnot engine operates at 600 to 300 Kelvin. Find its efficiency. ಈ ಪೋರ್ಷನ್ ನಾವು ಆಲ್ರೆಡಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಒಂದು 2 ಮಾರ್ಕ್ಸ್ ಕ್ವೆಶನ್ ಅಲ್ಲಿ 3 ಮಾರ್ಕ್ಸ್ ಕ್ವೆಶನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೀವಿ. ಸೊ ದಟ್ ನಾವು ಇದನ್ನ ಇಲ್ಲಿ ಸ್ಕಿಪ್ ಮಾಡ್ತೀವಿ. ನೆಕ್ಸ್ಟ್ ಕ್ವೆಶನ್ ಏನಪ್ಪಾ ಅಂದ್ರೆ ಎಕ್ಸ್ಪ್ಲೈನ್ ದ ಕಾರ್ನಾಟ್ ಸೈಕಲ್ ವಿತ್ ದ ನೀಟ್ ಡಯಾಗ್ರಾಮ್, ಡಿಸ್ಕ್ರೈಬ್ ದ 4 ಪ್ರಾಸೆಸ್. ಸೊ ಈ ಕಾರ್ನಾಟ್ ಸೈಕಲ್ ಅನ್ನೋದು ಹೇಗೆ ಕೇಳ್ತಾರೆ ಕ್ವೆಶನ್ ಅಂದ್ರೆ ಇದನ್ನ 5 ಮಾರ್ಕ್ಸ್ ಅಲ್ಲಿ ಕೇಳ್ಬೋದು, 2 ಮಾರ್ಕ್ಸ್ ಅಲ್ಲಿ ಕೇಳ್ಬೋದು, ಹಾಗೆ 10 ಮಾರ್ಕ್ಸ್ ಅಲ್ಲಿ ಕೇಳ್ಬೋದು. 2 ಮಾರ್ಕ್ಸ್ ಅಲ್ಲಿ ಕೇಳುವಾಗ ಲಿಸ್ಟ್ ದ ಡಿಫ್ರೆಂಟ್ ಪ್ರಾಸೆಸ್ ಆಫ್ ದಿ ಕಾರ್ನಾಟ್ ಸೈಕಲ್ ಅಂತ ಕೇಳ್ತಾರೆ. ಸೊ ಕಾರ್ನಾಟ್ ಸೈಕಲ್ ಅಲ್ಲಿ 4 ಪ್ರಾಸೆಸ್ ಇದೆ. ಒನ್ ಈಸ್ ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್ IE, ನೆಕ್ಸ್ಟ್ ಅಡಿಯಾಬ್ಯಾಟಿಕ್ ಎಕ್ಸ್ಪ್ಯಾನ್ಷನ್ AE, ನೆಕ್ಸ್ಟ್ ಬಂದು ಐಸೋಥರ್ಮಲ್ ಕಂಪ್ರೆಷನ್ IC, ನೆಕ್ಸ್ಟ್ ಅಡಿಯಾಬ್ಯಾಟಿಕ್ ಕಂಪ್ರೆಷನ್. ಈ 4 ಪ್ರೋಸೆಸ್ ಇದೆ. ಇದನ್ನು ನಾವು 2 ಮಾರ್ಕ್ಸ್ ಕ್ವೆಶನ್ಗೆ ಕೇಳ್ತೀವಿ. ನೆಕ್ಸ್ಟ್ ಇನ್ ಕೇಸ್ 5 ಮಾರ್ಕ್ಸ್ ಕ್ವೆಶನ್ಗೆ ಕೇಳಿದಾಗ ಎಕ್ಸ್ಪ್ಲೈನ್ ದ 4 ಡಿಫ್ರೆಂಟ್ ಪ್ರಾಸೆಸ್ ಅಂತ ಹೇಳ್ತಾರೆ. ಈ 4ನ್ನ ನೀವು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೋದು, ಲೈಕ್ ಡೆಫಿನೇಷನ್ಸ್ ಥರ ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ದಟ್ ಯು ಕ್ಯಾನ್ ಆಸ್ಕ್ ಇಟ್ ಫಾರ್ 5 ಮಾರ್ಕ್ಸ್ ಕ್ವೆಶನ್. ಇನ್ ಕೇಸ್ ಇಫ್ ವಿ ಆಸ್ಕ್ ಫಾರ್ 7 ಮಾರ್ಕ್ಸ್ ಕ್ವೆಶನ್, ಇದಕ್ಕೆ ಎಕ್ಸ್ಪ್ಲನೇಷನ್ ಜೊತೆಗೆ PV ಡಯಾಗ್ರಾಮ್ನ ಬರಿಬೇಕು. ಸೊ PV ಡಯಾಗ್ರಾಮ್ ಮತ್ತು ಫಾರ್ಮುಲಾನ ಬರೆದ್ರೆ ಇಟ್ ಈಸ್ ಫಾರ್ 7 ಮಾರ್ಕ್ಸ್ ಕ್ವೆಶನ್. ಸೊ ಎಕ್ಸ್ಪ್ಲನೇಷನ್ನ ತೋರಿಸ್ತೀನಿ. ಸೊ ಎಕ್ಸ್ಪ್ಲನೇಷನ್ ಈ ರೀತಿ ಇದೆ. So first one is process 1 and 2. So ಮೊದಲನೇದು ಕಾರ್ನಾಟ್ ಸೈಕಲ್ ಅಲ್ಲಿ ಇರುವಂತ 4 ಪ್ರಾಸೆಸ್ ಇಸ್ process 1 to 2, process 1 ಇಂದ 2, ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ ಡಯಾಗ್ರಾಮು ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್. ಸೊ ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್ ಏನಪ್ಪಾ ಆಗುತ್ತೆ ಅಂದರೆ ಇಲ್ಲಿರುವಂಥ ಚಿತ್ರನ ನೋಡಿ. ವೆನ್ ದ ಹೀಟ್ ಈಸ್ ಗಿವನ್ ಇಲ್ಲೇನಾಗ್ತಾ ಇದೆ, ಟೆಂಪರೇಚರ್ ಇಸ್ ಗೆಟ್ಟಿಂಗ್ ಹೈ, ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಇದೆ. ಟೆಂಪರೇಚರ್ ಇನ್ಕ್ರೀಸ್ ಆದಾಗ ಏನಾಗಿರುತ್ತೆ, ದ ಪಿಸ್ಟನ್ ಮೂವ್ಸ್ ಅಪ್ವರ್ಡ್ಸ್. ಸಿ ವೆನ್ ದ ಗ್ಯಾಸ್ ಎಕ್ಸ್ಪ್ಯಾಂಡ್ಸ್ ಅಟ್ ದ ಹೈ ಟೆಂಪರೇಚರ್. ಸೊ ಇಲ್ಲಿ ಏನಾಗ್ತಿರುತ್ತೆ, ಗ್ಯಾಸ್ ಇರುತ್ತೆ, ಅದಕ್ಕೆ ನೀವು ಹೀಟ್ ಮಾಡಿದಾಗ ಏನಾಗಿರುತ್ತೆ, ಗ್ಯಾಸು ಎಕ್ಸ್ಪ್ಯಾಂಡ್ ಆಗುತ್ತೆ. ಗ್ಯಾಸ್ ಅಂದರೆ ಏನು, ವಾಲ್ಯೂಮ್ ಅಂದರೆ ಏನಾಗುತ್ತೆ, ವಾಲ್ಯೂಮ್ ಇನ್ಕ್ರೀಸಸ್, ಟೆಂಪರೇಚರ್ ಆಲ್ಸೋ ಇನ್ಕ್ರೀಸಸ್. ಇಫ್ ವಾಲ್ಯೂಮ್ ಡಿಕ್ರೀಸಸ್, ಟೆಂಪರೇಚರ್ ಆಲ್ಸೋ decreases. ಹಾಗೆ the gas expansion takes place at the high temperature while absorbing the heat. ಸೊ ಇಲ್ಲೇನಾಗ್ತದೆ, ಹೀಟ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ದ ಪಿಸ್ಟನ್ ಮೂವ್ಸ್ ಅಪ್ವರ್ಡ್. ಅಪ್ವರ್ಡ್ ಮೂವ್ ಆದಾಗ ಏನಾಯಿತು, ವಾಲ್ಯೂಮ್ ಇನ್ಕ್ರೀಸಸ್. ಆಗೇನಾಗಿರುತ್ತೆ, ಪ್ರೆಷರ್ ಡಿಕ್ರೀಸಸ್. ವಾಲ್ಯೂಮ್ ಇನ್ಕ್ರೀಸ್ ಆದಾಗ ಏನಾಯಿತು, ಪ್ರೆಷರ್ ಡಿಕ್ರೀಸಸ್. ಪಿಸ್ಟನ್ ಏನಾಗ್ತಾ ಇರುತ್ತೆ, ಅಪ್ವರ್ಡ್ ಹೋದಾಗ. ಪಿಸ್ಟನ್ ಏನಾದರೂ ಡೌನ್ವರ್ಡ್ ಹೋದಾಗ ಏನಾಗಿರುತ್ತೆ, ವಾಲ್ಯೂಮ್ ಡಿಕ್ರೀಸಸ್, ಪ್ರೆಷರ್ ಇನ್ಕ್ರೀಸಸ್. ಇಲ್ಲಿ ನೋಡಿ, ಪಿಸ್ಟನ್ ಅಪ್ವರ್ಡ್ ಮೂವ್ ಆದಾಗ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ, ಪ್ರೆಷರು ಡಿಕ್ರೀಸ್ ಆಗುತ್ತೆ. ಆಗೇನಾಗಿರುತ್ತೆ, ದೇರ್ಫೋರ್ ದ ಹೀಟ್ ಈಸ್ ಕನ್ವರ್ಟೆಡ್ ಇಂಟು ಇಂಟರ್ನಲ್ ಎನರ್ಜಿ. ಈ ವಾಲ್ಯೂಮ್ ಇನ್ಕ್ರೀಸು ಡಿಕ್ರೀಸು ಆಗ್ತಾ ಇದೆಯಲ್ಲ, ವಾಲ್ಯೂಮ್ ಇನ್ಕ್ರೀಸು ಪ್ರೆಷರ್ ಡಿಕ್ರೀಸು, ಆಗ ಅಲ್ಲಿ ಇಂಟರ್ನಲ್ಲಿ ಹೀಟ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಹೀಟ್ ಎನರ್ಜಿ, ದಟ್ ಈಸ್ ಕ್ಯೂ ಏನಾಗಿರುತ್ತೆ, ಹೀಟ್ ಈಸ್ ಅಬ್ಸಾರ್ಬ್ಡ್. ಥರ್ಮಲ್ ಅಂದರೆ ಹೀಟ್ನ ಇಲ್ಲಿ ಅಬ್ಸಾರ್ಬ್ ಅಂದರೆ ಎಳ್ಕೊಂಡಿದೆ ಅಂತ ಅರ್ಥ. ನೆಕ್ಸ್ಟ್ ಈಸ್ ಪ್ರಾಸೆಸ್ 2 and 3 ಅಂದರೆ ಅಡಿಯಾಬ್ಯಾಟಿಕ್ ಎಕ್ಸ್ಪ್ಯಾನ್ಷನ್. ಇಲ್ಲೇನಾಗ್ತಾ ಇದೆ, ಮತ್ತೆ ಎಕ್ಸ್ಪ್ಯಾನ್ಷನ್ ಆಗ್ತಾ ಇದೆ, ಬಟ್ ಇಲ್ಲಿ ಹೀಟ್ ಕೊಡಲ್ಲ. ಇಲ್ಲಿ ಹೀಟ್ ಕೊಟ್ಟಿದ್ದೀವಿ, ಇಲ್ಲಿ ಯಾವುದೇ ಥರದ ಹೀಟು ಕೊಡಲ್ಲ, ಬಟ್ ಆದ್ರೂ ಗ್ಯಾಸು ಎಕ್ಸ್ಪ್ಯಾಂಡ್ ಆಗತ್ತೆ. ಇಲ್ಲಿ ಕೂಡ ಅಷ್ಟೇ, ಸಿ ದಟ್ ದ ಗ್ಯಾಸ್ ಕಂಟಿನ್ಯೂಸ್ ಎಕ್ಸ್ಪ್ಯಾಂಡ್ಸ್ ವಿತೌಟ್ ಹೀಟ್ ಎಕ್ಸ್ಚೇಂಜ್. ಇಲ್ಲಿ ಯಾವುದೇ ಥರದ ಹೀಟ್ ಇರಲ್ಲ, ಬಟ್ ಆದರೆ ಇಲ್ಲಿ ಕೂಡ ಅಷ್ಟೇ ಗ್ಯಾಸ್ ಎಕ್ಸ್ಪ್ಯಾನ್ಷನ್ ಆಗತ್ತೆ. ಬಟ್ ದೇರ್ ವಿಲ್ ಬಿ ಎ ಡ್ರಾಪ್ ಇನ್ ದ ಟೆಂಪರೇಚರ್. ಇಲ್ಲಿ ಏನಾಗ್ತಾ ಇರುತ್ತೆ, ಟೆಂಪರೇಚರು ಇಲ್ಲಿ ಯಾವುದೇ ಥರದ ಹೀಟ್ ಇಲ್ಲ ಅಂತಂದಾಗ ದೇರ್ ವಿಲ್ ಬಿ ಎ ಡ್ರಾಪ್ ಇನ್ ದ ಟೆಂಪರೇಚರ್, ಅಂದರೆ ಕೋಲ್ಡ್ ಟೆಂಪರೇಚರ್. ದ ಪಿಸ್ಟನ್ ಮೂವ್ಸ್ ಅಪ್ವರ್ಡ್ಸ್ ಸೊ ದಟ್ ವಾಲ್ಯೂಮ್ ಇನ್ಕ್ರೀಸಸ್, ಅದೇ ಥರ ಪ್ರೆಷರ್ ಡಿಕ್ರೀಸಸ್, ವೇರ್ ಟೆಂಪರೇಚರ್ ಇಸ್ ಸೆಟ್ ಟು ಬಿ ಕಾನ್ಸ್ಟೆಂಟ್. ಸೊ ಐಸೋಥರ್ಮಲ್ ಪ್ರೋಸೆಸ್, ಅಡಿಯಾಬ್ಯಾಟಿಕ್ ಪ್ರೋಸೆಸ್ ಎರಡೂ ಸೇಮ್ ಇರುತ್ತೆ. ಇದರಲ್ಲಿ ಹೀಟ್ ಕೊಡ್ತೀವಿ, ಇದರಲ್ಲಿ ಹೀಟ್ ಕೊಡಲ್ಲ. ಇದರಲ್ಲಿನೂ ವಾಲ್ಯೂಮ್ ಇನ್ಕ್ರೀಸ್ ಆದರೆ
ಪ್ರೆಷರ್ ಡಿಕ್ರೀಸ್ ಆಗುತ್ತೆ. ಇದರಲ್ಲಿನೂ ಅಷ್ಟೇ ವಾಲ್ಯೂಮ್ ಇನ್ಕ್ರೀಸ್ ಆದರೆ ಪ್ರೆಷರ್ ಡಿಕ್ರೀಸ್ ಆಗುತ್ತೆ. ಇಲ್ಲಿ ಟೆಂಪರೇಚರ್ ಈಸ್ ಕಾನ್ಸ್ಟೆಂಟ್, ಇಲ್ಲಿ ಟೆಂಪರೇಚರ್ ಕಾನ್ಸ್ಟೆಂಟ್. ಇಲ್ಲಿ ಟೆಂಪರೇಚರ್ ಈಸ್ ಹೈ ಟೆಂಪರೇಚರ್, ಇಲ್ಲಿ ಟೆಂಪರೇಚರ್ ಈಸ್ ಲೋ ಟೆಂಪರೇಚರ್. ಇಲ್ಲೇನಾಗ್ತಾ ಇರುತ್ತೆ, ಕ್ಯೂ ಅಂದರೆ ಹೀಟ್ ಈಸ್ ಅಬ್ಸರ್ವ್ಡ್, ಇಲ್ಲಿ ಕ್ಯೂ ಈಸ್ 0. ಸೊ ದಿಸ್ ಈಸ್ ದ ಡಿಫ್ರೆನ್ಸ್ ಆಫ್ ಅಡಿಯಾಬ್ಯಾಟಿಕ್ ಆ್ಯಂಡ್ ಐಸೋಥರ್ಮಲ್ ಪ್ರಾಸೆಸ್. ಸೊ ವೆರಿ ವೆರಿ ಇಂಪಾರ್ಟೆಂಟ್, 10 ಮಾರ್ಕ್ಸ್ ಕ್ವಶನ್ ಡೈರೆಕ್ಟಾಗಿ ಕೇಳ್ಬೋದು ಇದನ್ನು ನಿಮಗೆ. ಸೊ ನೆಕ್ಸ್ಟ್ ಈಸ್ ಯುವರ್ ಐಸೋಥರ್ಮಲ್ ಆ್ಯಂಡ್ ಅಡಿಯಾಬ್ಯಾಟಿಕ್ ಕಂಪ್ರೆಷನ್. ಇವಾಗ 2 ಎಕ್ಸ್ಪ್ಯಾನ್ಷನ್ನ ಓದಿದ್ದೀವಿ, ಈಗ ನಾವು 2 ಕಂಪ್ರೆಷನ್ನ ಓದ್ತೀವಿ. ಇಲ್ಲಿ ಕೂಡ ಸೇಮ್ ಅದೇ ಥರನೇ ಇರುತ್ತೆ. ಸೊ ಏನಿದು ಐಸೋಥರ್ಮಲ್ ಕಂಪ್ರೆಷನ್ ಅಡಿಯಾಬ್ಯಾಟಿಕ್ ಕಂಪ್ರೆಷನ್ ಅಂದರೆ ನೋಡ್ಕೊಳ್ಳಿ. ಇಲ್ಲಿ ದ ಸರೌಂಡಿಂಗ್ ದ ಕಂಪ್ರೆಸಸ್ ದ ಗ್ಯಾಸ್ ಅಟ್ ಎ ಕಾನ್ಸ್ಟೆಂಟ್ ಕೋಲ್ಡ್ ಟೆಂಪರೇಚರ್. ಸೊ ಇಲ್ಲಿ ಏನಾಗ್ತಾ ಇದೆ, ಕಂಪ್ರೆಸ್ ಆಗ್ತಾ ಇದೆ. ಆಗಲೇ ನಾವು ಹೀಟ್ ಕೊಟ್ಟು ಇನ್ಕ್ರೀಸ್ ಮಾಡ್ತಾ ಇದ್ದೀವಿ, ಇಲ್ಲೇನಾಗ್ತಾ ಇದೆ ಕೋಲ್ಡ್ ಕೊಟ್ಟು ಡಿಕ್ರೀಸ್ ಮಾಡ್ತಾ ಇದ್ದೀವಿ. ಇಲ್ಲೇನಾಗ್ತಾ ಇದೆ ವಾಲ್ಯೂಮ್ ಈಸ್ ರೆಡ್ಯೂಸ್ಡ್. ಹಿಯರ್ ವಾಲ್ಯೂಮ್ ಈಸ್ ರೆಡ್ಯೂಸ್ಡ್, pressure will be increased, temperature is said to be ಕಾನ್ಸ್ಟೆಂಟ್. ಇಲ್ಲಿ ಟೆಂಪರೇಚರ್ ಈಸ್ ಕೋಲ್ಡ್ ಕಾನ್ಸ್ಟೆಂಟ್, ಅಂದರೆ ಟೆಂಪರೇಚರ್ ಇಲ್ಲಿ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡು ಯು ಆರ್ ರೆಡ್ಯೂಸಿಂಗ್ ದ ವಾಲ್ಯೂಮ್ ಆ್ಯಂಡ್ ಇನ್ಕ್ರೀಸಿಂಗ್ ದ ಪ್ರೆಷರ್. ಬಟ್ ಇಲ್ಲೇನಾಗಿರುತ್ತೆ, ಹೀಟ್ ಈಸ್ ಸೆಟ್ ಟು ಬಿ 0. ಇಲ್ಲಿ ಯಾವುದೇ ಥರದ ಹೀಟ್ ಟ್ರಾನ್ಸ್ಫರ್ ಆಗ್ತಾ ಇಲ್ಲ. ಸೊ ದಟ್ ಇಟ್ ಈಸ್ ಸೆಟ್ ಟು ಬಿ ದಟ್ ಕ್ಯೂ ಈಸ್ ಸೆಟ್ ಟು ಬಿ 0. ನೆಕ್ಸ್ಟ್ ಈಸ್ ಅಡಿಯಾಬ್ಯಾಟಿಕ್ ಪ್ರೋಸೆಸ್. ಇಲ್ಲಿ ಹೀಟ್ ಕೊಡ್ತಾ ಇದ್ದೀವಿ, ಇಲ್ಲಿ ಕೋಲ್ಡ್ ಕೊಡ್ತಾ ಇದ್ದೀವಿ. ಇಲ್ಲೇನೂ ಕೊಡ್ತಾ ಇಲ್ಲ, ಇಲ್ಲಿನೂ ಏನೂ ಕೊಡಲ್ಲ. ಇಲ್ಲಿ ಏನಾಗ್ತದೆ, ಅಡಿಯಾಬ್ಯಾಟಿಕ್ ಕಂಪ್ರೆಷನಲ್ಲಿ ದ ಸರೌಂಡಿಂಗ್ ವಿಲ್ ಕಟ್ ಕಂಪ್ರೆಸ್ಡ್ ವಿತೌಟ್ ಹೀಟ್ ಎಕ್ಸ್ಚೇಂಜ್. ಇಲ್ಲಿ ವಿತೌಟ್ ಹೀಟ್ ಎಕ್ಸ್ಚೇಂಜರ್ ಅಥವಾ ಕೋಲ್ಡ್ ವಿ ಆರ್ ನಾಟ್ ಇನ್ಕ್ರೀಸಿಂಗ್ ದಿ ಗ್ಯಾಸ್, ಬಟ್ ವಿತೌಟ್ ದಟ್ ಹಿಯರ್ ಗ್ಯಾಸ್ ವಿಲ್ ಬಿ ಗೆಟ್ ಇನ್ಕ್ರೀಸ್ಡ್. ಆವಾಗೇನಾಗಿರುತ್ತೆ, ಟೆಂಪರೇಚರ್ ಈಸ್ ಸೆಟ್ ಟು ಬಿ ಕಾನ್ಸ್ಟೆಂಟ್. ಸೇಮ್ ಇದೇ ಥರ ವಾಲ್ಯೂಮ್ ಲೈಕ್ ಟೆಂಪರೇಚರ್ piston moves where that volume decreases and pressure increases. ಇದೆರಡು ಸೇಮ್ ಇರುತ್ತೆ, ಇದೆರಡು ಸೇಮ್ ಇರುತ್ತೆ. ಇದರಲ್ಲಿ ಹೀಟ್ ಕೊಡ್ತೀವಿ, ಇದರಲ್ಲಿ ಕೋಲ್ಡ್ ಕೊಡ್ತೀವಿ. ಇದರಲ್ಲಿ ಏನೂ ಕೊಡಲ್ಲ, ಇದರಲ್ಲಿ ಏನೂ ಕೊಡೋದಿಲ್ಲ. ಬಟ್ ಇದರಲ್ಲಿ ನಾವು ಹೀಟ್ ಅಬ್ಸರ್ವ್ ಆಗುತ್ತೆ, ಇಲ್ಲಿ ಹೀಟು 0 ಇರುತ್ತೆ. ಇಲ್ಲೇನಾಗ್ತಾಯಿದೆ, ಹೀಟ್ ರಿಜೆಕ್ಟ್ ಆಗುತ್ತೆ. ಇಲ್ಲಿ ಹೀಟ್ ಅಂದರೆ ಕ್ಯೂ ಇಸ್ ಈಕ್ವಲ್ಸ್ ಟು 0. ಇಲ್ಲಿ ಕ್ಯೂ ಇಸ್ ಈಕ್ವಲ್ಸ್ ಟು 0. ಇಲ್ಲೇನಾಗ್ತಾಯಿದೆ, ಕ್ಯೂ ಈಸ್ ಅಬ್ಸರ್ವ್ಡ್. ಇಲ್ಲೇನಾಗ್ತಾಯಿದೆ, ಕ್ಯೂ ಈಸ್ ರಿಜೆಕ್ಟ್. ಇಲ್ಲಿ ಕ್ಯೂ ಈಸ್ ರಿಜೆಕ್ಟ್. ಸೊ ದಿಸ್ ಈಸ್ ದ 4 ಡಿಫ್ರೆಂಟ್ process of the Carnot cycle. It is a very 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 important. Once again if you want I can repeat it. So ಏನಪ್ಪ ಇದು ಅಡಿಯಾಬ್ಯಾಟಿಕ್ ಐಸೋಥರ್ಮಲ್ ಐಸೋಬಾರಿಕ್ ಪ್ರೋಸೆಸ್, ಐ ವಿಲ್ ಗಿವ್ ಯು ಎ ಸ್ಮಾಲ್ ಡಿಫ್ರೆನ್ಸ್. ಎಲ್ಲದರಲ್ಲಿ ಕೂಡ ವಾಲ್ಯೂಮು ಇನ್ಕ್ರೀಸು ಡಿಕ್ರೀಸೇ ಆಗ್ತಾ ಇದೆ. ಇಲ್ಲಿ ನೋಡಿ, ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್, ಅದೇ ಥರ ಅಡಿಯಾಬ್ಯಾಟಿಕ್ ಎಕ್ಸ್ಪ್ಯಾನ್ಷನ್. ಸೊ ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್ ಅಡಿಯಾಬ್ಯಾಟಿಕ್ ಎಕ್ಸ್ಪ್ಯಾನ್ಷನ್ಗೆ ಇರುವಂಥ ಡಿಫ್ರೆನ್ಸ್ ಏನು, ಎರಡೂ ಫಿಗರು ಸೇಮ್ ಇದೆ. ಎರಡರಲ್ಲಿ ಕೂಡ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ, ಪ್ರೆಷರ್ ಡಿಕ್ರೀಸ್ ಆಗುತ್ತೆ. ಇದರಲ್ಲಿ ಕೂಡ ಸೇಮ್ ಇದೆ. ಬಟ್ ಇದರಲ್ಲಿ ಹೀಟು ಇರುತ್ತೆ, ಅಬ್ಸಾರ್ಬ್ ಆಗುತ್ತೆ. ಇದರಲ್ಲಿ ಹೀಟ್ ಈಸ್ 0 ಇರುತ್ತೆ. ಅದೇ ಥರ ಐಸೋಬಾರಿಕ್ ಕಂಪ್ರೆಷನ್ ಅಡಿಯಾಬ್ಯಾಟಿಕ್ ಕಂಪ್ರೆಷನ್ಗೆ ಬಂದಾಗ ಇಲ್ಲಿನೂ ಅಷ್ಟೇ, ವಾಲ್ಯೂಮ್ ಡಿಕ್ರೀಸ್, ಪ್ರೆಷರ್ ಇನ್ಕ್ರೀಸ್. ಇವೆರಡಕ್ಕೂ ಆಪೋಸಿಟ್. ಇಲ್ಲೇನಾಗ್ತಾ ಇದೆ, ವಾಲ್ಯೂಮ್ ಡಿಕ್ರೀಸ್, ಪ್ರೆಷರ್ ಇನ್ಕ್ರೀಸ್. ಇಲ್ಲಿ ಹೀಟ್ ಈಸ್ ಸೆಟ್ ಟು ಬಿ 0. ಇಲ್ಲಿ ಹೀಟ್ ಈಸ್ ರಿಜೆಕ್ಟೆಡ್. ಅರ್ಥ ಆಯ್ತಲ್ವಾ? ಸೊ ಇಷ್ಟೇ ಸಿಂಪಲ್ ಡಿಫ್ರೆನ್ಸ್ ಇರುವಂಥದ್ದು ಇದು ಎರಡರಲ್ಲಿ. ಇದರಲ್ಲಿ ಹೀಟ್ ಕೊಡ್ತೀವಿ, ಇದರಲ್ಲಿ ಕೋಲ್ಡ್ ಕೊಡ್ತೀವಿ. ದಿಸ್ ಈಸ್ ಕೋಲ್ಡ್, ದಿಸ್ ಈಸ್ ಹೀಟ್. ಇಲ್ಲಿ ವಿತೌಟ್ ಹೀಟ್, ಇಲ್ಲಿ ವಿತೌಟ್ ಕೋಲ್ಡ್. ಇಲ್ಲಿ ಟೆಂಪರೇಚರ್ ಈಸ್ ಕಾನ್ಸ್ಟೆಂಟ್, ಇಲ್ಲಿನೂ ಅಷ್ಟೇ ಟೆಂಪರೇಚರ್ ಈಸ್ ಕಾನ್ಸ್ಟೆಂಟ್. ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್. These are the 4 difference of this Carnatic cycle. So next important question ಏನಪ್ಪ ಅಂತಂದಾಗ, ಈ ಕ್ವೆಶನ್ ಅಲ್ಲಿ ಈ ರೀತಿ ಇದೆ, ಎ ಪ್ರೆಷರ್ ಕುಕ್ಕರ್, ಎ ಸ್ಟೀಮ್ ಟರ್ಬೈನ್, ಎ ಥರ್ಮೋಫ್ಲಾಕ್ಸ್ ಆರ್ ಕಾಮನ್ಲಿ ಯೂಸ್ಡ್ ಇನ್ ದ ಡೈಲಿ ಲೈಫ್. ಹೌದು, ನಮ್ಮ ಮನೇಲಿ ಎಲ್ಲರೂ ಬಂದು ಇಲ್ಲಿ ಪ್ರೆಷರ್ ಕುಕ್ಕರ್ ಯೂಸ್ ಮಾಡ್ತೀವಿ, ಸ್ಟೀಮ್ ಟರ್ಬೈನ್ ಪವರ್ ಪ್ಲಾಂಟ್ಸಲ್ಲಿ ಯೂಸ್ ಮಾಡ್ತೀವಿ, ಥರ್ಮೋಫ್ಲಾಸ್ಕ್ ನಾವು ಮನೇಲಿ ಯೂಸ್ ಮಾಡ್ತೀವಿ. ಸೊ ದಟ್ ಇದನ್ನು ನಾವು ಡೈಲಿ ಯೂಸ್ ಮಾಡ್ತೀವಿ ಇನ್ ಅವರ್ ಇಂಡಸ್ಟ್ರಿ. ಸ್ಟೀಮ್ ಟರ್ಬೈನ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತೀವಿ. ಕ್ಲಾಸಿಫೈ ಈಚ್ ಆಸ್ ಎನ್ ಓಪನ್, ಕ್ಲೋಸ್ಡ್ ಆ್ಯಂಡ್ ಐಸೋಲೇಟೆಡ್ ಸಿಸ್ಟಮ್ ವಿತ್ ದ ಜಸ್ಟಿಫಿಕೇಶನ್.
ಸೊ ಪ್ರೆಷರ್ ಕುಕ್ಕರ್ ಅನ್ನೋದು ಯಾವ ಟೈಪ್ ಆಫ್ ಸಿಸ್ಟಮ್ ಅಂತ ಕೇಳ್ತಿದ್ದಾರೆ, ಯಾಕೆ ಅಂತ ಕೇಳ್ತಿದ್ದಾರೆ. ಪ್ರೆಷರ್ ಕುಕ್ಕರ್ ಅನ್ನೋದು ಇಟ್ ಈಸ್ ಎ ಕ್ಲೋಸ್ಡ್ ಸಿಸ್ಟಮ್. ನಾವು ಯಾವುದೇ ಒಂದು ಪ್ರೆಷರ್ ಕುಕ್ಕರ್ನ ತೊಗೊಂಡ್ರು ಆ ಲಿಡ್ನ ನಾವು ಕ್ಲೋಸ್ ಮಾಡಿರ್ತೀವಿ. ಸೊ ಲಿಡ್ನ ಕ್ಲೋಸ್ ಮಾಡಿ ಯೂಸ್ ಮಾಡೋದ್ರಿಂದ ದಿಸ್ ಇಸ್ ಕಾಲ್ಡ್ ಕ್ಲೋಸ್ಡ್ ಸಿಸ್ಟಮ್. ಡ್ಯೂರಿಂಗ್ ದ ಕುಕ್ಕಿಂಗ್ ದ ಕುಕ್ಕರ್ ಕಂಟೈನ್ಸ್ ದ ಫುಡ್ ಆ್ಯಂಡ್ ದ ವಾಟರ್ ಇನ್ಸೈಡ್. ದ ಹೀಟ್ ಈಸ್ ಸಪ್ಲೈಡ್. ಇಲ್ಲೇನಾಗ್ತದೆ, ಹೀಟ್ ಈಸ್ ಸಪ್ಲೈಡ್. ನೋ ಮಾಸ್ ಟ್ರಾನ್ಸ್ಫರ್, ನೋ ಎನರ್ಜಿ ಟ್ರಾನ್ಸ್ಫರ್. ಇದರೊಳಗಡೆ ಯಾವುದೇ ಥರದ ಮಾಸ್ನ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಇದರಿಂದ ನಾವು ಯಾವುದೇ ಥರದ ಎನರ್ಜಿನ ಕೂಡ ಆಚೆ ಕಡೆ ತಗೊಳಕ್ಕಾಗಲ್ಲ. ಸೊ ಇಟ್ ಈಸ್ ಸೆಡ್ ಟು ಬಿ ಎ ಕ್ಲೋಸ್ಡ್ ಸಿಸ್ಟಮ್. ಎನರ್ಜಿ ಕ್ಯಾನ್ ಕ್ರಾಸ್ ಬಟ್ ಮಾಸ್ ಕೆನಾಟ್ ಕ್ರಾಸ್. ಇಲ್ಲಿ ಎನರ್ಜಿ ಕ್ಯಾನ್ ಟ್ರಾನ್ಸ್ಫರ್, ಇದರಿಂದ ಬಿಸಿ ಬೇಕಾದ್ರೆ ಟ್ರಾನ್ಸ್ಫರ್ ಮಾಡ್ಬೋದು, ಬಟ್ ಆದರೆ ಮಾಸ್ ಕೆನಾಟ್ ಬಿ ಟ್ರಾನ್ಸ್ಫರ್ಡ್. ನೆಕ್ಸ್ಟ್ ಈಸ್ ಸ್ಟೀಮ್ ಟರ್ಬೈನ್. ಸ್ಟೀಮ್ ಟರ್ಬೈನ್ ಈಸ್ ಎ ಓಪನ್ ಸಿಸ್ಟಮ್. When the steam enter continuously inside and leaves the turbine outside. ನಿಮಗೆ ಗೊತ್ತಿದೆ ಟರ್ಬೈನ್ಸ್, ಯಾವುದೇ ಒಂದು ಟರ್ಬೈನ್ಸ್ಗೆ ನಾವು ವಾಟರ್ ಸಪ್ಲೈನ ಕೊಟ್ಟಾಗ ಏನಾಗಿರುತ್ತೆ, ದಿಸ್ ಇಸ್ ಸ್ಟೀಮ್ ಟರ್ಬೈನ್. ಸ್ಟೀಮ್ ಟರ್ಬೈನ್ ಕೊಟ್ಟಾಗ ಏನಾಗುತ್ತೆ, ಟರ್ಬೈನ್ಸು ರೊಟೇಟ್ ಆಗ್ತಾ ಇರುತ್ತೆ. ಕಂಟಿನ್ಯೂಸ್ ರೊಟೇಟ್ ಆದಾಗ ಏನಾಗಿರುತ್ತೆ, ಅಲ್ಲಿ ಎನರ್ಜಿ ಕ್ರಿಯೇಟ್ ಆಗುತ್ತೆ ವಿಚ್ ಕನ್ವರ್ಟ್ಸ್ ಇಂಟು ಎನ್ ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಇಲ್ಲಿ ಕಂಟಿನ್ಯೂಸ್ ಆಗಿ ಸ್ಟೀಮ್ನ ಕೊಡ್ತಾ ಇದ್ದಾಗ ಏನಾಗಿರುತ್ತೆ, ಆಚೆ ಕಡೆನೂ ಕಂಟಿನ್ಯೂಸ್ ಆಗಿ ಸ್ಟೀಮು ಆಚೆ ಬರ್ತಾ ಇರುತ್ತೆ. ದ ಮಾಸ್ ಟ್ರಾನ್ಸ್ಫರ್ ಇನ್ಸೈಡ್ ಆ್ಯಂಡ್ ದ ಎನರ್ಜಿ ಟ್ರಾನ್ಸ್ಫರ್ ಔಟ್ಸೈಡ್. ಇಲ್ಲಿ ಮಾಸ್ ಸ್ಟೀಮ್ನ ಒಳಗಡೆ ಕೊಡ್ತಾ ಇದ್ದೀವಿ, ದಟ್ ಈಸ್ ಮಾಸ್ ಟ್ರಾನ್ಸ್ಫರ್. ಆಚೆ ಕಡೆ ಎನರ್ಜಿ ಬರ್ತಾ ಇದೆ, ದಟ್ ಈಸ್ ಕಾಲ್ಡ್ ಎನರ್ಜಿ ಟ್ರಾನ್ಸ್ಫರ್. ಸೊ ಸ್ಟೀಮ್ ಟರ್ಬೈನ್ ಈಸ್ ಕಾಲ್ಡ್ ಓಪನ್ ಸಿಸ್ಟಮ್. ಎರಡೂ ಓಪನ್ ಇದೆ, ಈ ಕಡೆಯಿಂದ ಕೊಡ್ತಾ ಇದ್ದೀವಿ, ಈ ಕಡೆಯಿಂದ ಆಚೆ ಬರ್ತಾ ಇದೆ. ಸೊ ಮಾಸ್ ಆ್ಯಂಡ್ ಎನರ್ಜಿ ಕ್ಯಾನ್ ಕ್ರಾಸ್ ದ ಬೌಂಡ್ರಿ. ಸೊ ಇಲ್ಲಿ ಬರೀ ಎನರ್ಜಿ ಕ್ಯಾನ್ ಕ್ರಾಸ್, ಇದರಲ್ಲಿ ಮಾಸ್ ಆ್ಯಂಡ್ ಎನರ್ಜಿ ಕ್ಯಾನ್ ಕ್ರಾಸ್. ಹಾಗಾಗಿ ದಿಸ್ ಈಸ್ ಓಪನ್ ಸಿಸ್ಟಮ್. ನೆಕ್ಸ್ಟ್ ಈಸ್ ಥರ್ಮೋಫ್ಲಾಸ್ಕ್. ಥರ್ಮೋಫ್ಲಾಸ್ಕ್ ಈಸ್ ಐಸೋಲೇಟೆಡ್ ಸಿಸ್ಟಮ್. ಎಲ್ಲರೂ ನೋಡಿದ್ದೀರಾ, ಥರ್ಮೋಫ್ಲಾಸ್ಕ್ ಏನಾಗಿರುತ್ತೆ, ಇಟ್ ಈಸ್ ಐಸೋಲೇಟೆಡ್ ಸಿಸ್ಟಮ್. ಐಸೋಲೇಟ್ ಅಂದರೆ ಸೀಲ್ ಮಾಡಿಬಿಟ್ಟಿರ್ತಾರೆ. ಅದರೊಳಗಡೆ ಬಿಸಿ ಏನು ಹಾಕಿದರೂ ಕೂಡ, ಬಿಸಿ ಅಥವಾ ಕೋಲ್ಡ್ ಏನೇ ಹಾಕಿದರೂ ಕೂಡ ಆ ಸೀಲ್ ಮಾಡಿದಾಗ ಇಷ್ಟು ನಂಬರ್ ಆಫ್ ಹವರ್ಸ್ ಹಾಗೇ ಇರುತ್ತೆ. ಇದರಲ್ಲಿ ಮಾಸು ಆಚೆಗೆ ಬರಲ್ಲ, ಎನರ್ಜಿನೂ ಆಚೆಗೆ ಬರಲ್ಲ. ಥರ್ಮೋಫ್ಲಾಸ್ಕಲ್ಲಿರೋ ಬಿಸಿನೂ ಆಚೆಗೆ ಬರಲ್ಲ, ಇಲ್ಲ ತಣ್ಣಗಿರೋದು ಆಚೆಗೆ ಬರಲ್ಲ, ಏನೂ ಬರೋದಿಲ್ಲ. ಒಳಗಡೆಗೆ ಎನರ್ಜಿ ಹೋಗೋಕ್ಕೂ ಬಿಡಲ್ಲ, ಆಚೆಗೆ ಬರೋಕ್ಕೂ ಬಿಡಲ್ಲ. See, thermoflask is tightly closed. No mass transfer, no energy transfer. Due to it is insulated. ಇದನ್ನು ಇನ್ಸುಲೇಟೆಡ್ ಮಾಡಿರೋದ್ರಿಂದ ಇದ್ರೊಳಗಡೆ ಇರುವಂಥ ಮಾಸು ಬರಲ್ಲ, ಎನರ್ಜಿನೂ ಒಳಗಡೆ ಹೋಗೋದಿಲ್ಲ. ಸೊ ಇಟ್ ಈಸ್ ಕಾಲ್ಡ್ ಐಸೋಲೇಟೆಡ್ ಸಿಸ್ಟಮ್. ನೈದರ್ ಮಾಸ್ ನಾರ್ ಎನರ್ಜಿ ಕ್ಯಾನ್ ಕ್ರಾಸ್ ದ ಬೌಂಡ್ರಿ. ಐದರ್ ಮಾಸು ಕ್ರಾಸ್ ಮಾಡೋಕ್ಕಾಗಲ್ಲ, ಎನರ್ಜಿನೂ ಕ್ರಾಸ್ ಮಾಡೋಕ್ಕಾಗಲ್ಲ. ಸೊ ಇಟ್ ಈಸ್ ಕಾಲ್ಡ್ ಐಸೋಲೇಟ್. ಐಸೋಲೇಟ್ ಅಂದರೆ ಒಳಗಡೆನೆ ಫಿಕ್ಸ್ ಆಗಿಬಿಟ್ಟಿರುತ್ತೆ, ಆಚೆ ಬರೋಕ್ಕಾಗಲ್ಲ. ಅದನ್ನು ನಾವು ಐಸೋಲೇಟ್ ಅಂತ ಕರಿತೀವಿ, ಐಸೋಲೇಟೆಡ್ ಸಿಸ್ಟಮ್. So next question is a problem. A gas initially at the pressure of 500 kilopascal occupies the volume of, this is P is nothing but as pressure, V is nothing but as 0.2 meter cube. The gas expand isothermally, volume of 0.5 meter cube. ಸೊ ಏನು ಹೇಳ್ತಾ ಇದೆ, ಫಸ್ಟ್ ಇನಿಷಿಯಲಿ ಅಂದರೆ ಸ್ಟಾರ್ಟಿಂಗ್ ಪ್ರೆಷರ್ ಇಸ್ 500, ಸ್ಟಾರ್ಟಿಂಗ್ ವಾಲ್ಯೂಮ್ ಇಸ್ 0.2. ಎಕ್ಸ್ಪ್ಯಾಂಡ್ ಆದಮೇಲೆ ಫೈನಲ್ ವಾಲ್ಯೂಮ್ ಇಸ್ 0.5. ಇದನ್ನು ಹೀಗೆ ಬರ್ಕೊಳ್ಳಿ. ಸ್ಟಾರ್ಟಿಂಗ್ ಪ್ರೆಷರ್ ಅಂದಾಗ P1 500 ಕಿಲೋಪ್ಯಾಸ್ಕಲ್, ಸ್ಟಾರ್ಟಿಂಗ್ ವಾಲ್ಯೂಮ್ ಅಂದಾಗ V1 0.2, ಫೈನಲ್ ವಾಲ್ಯೂಮ್ ಅಂದಾಗ V2 0.5 ಮೀಟರ್ ಕ್ಯೂಬ್ ಅಂತ. ನಿಮಗೆ ಗೊತ್ತಿದೆ ಐಸೋಥರ್ಮಲ್ದು ಫಾರ್ಮುಲಾ ಏನು, P1 V1 is equals to P2 V2. ಇದರೊಳಗಡೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ P2 ಫೈನಲ್ ಪ್ರೆಷರ್ ಏನಿದೆ ಅನ್ನೋದು ಸಿಗತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ಏನು ಕೇಳ್ತಾನೆ, ವಾಟ್ ಈಸ್ ದ ಪ್ರಾಸೆಸ್ ಇನ್ವಾಲ್ವ್ಡ್. ಸೊ ಇಲ್ಲಿ ಪ್ರೆಷರ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಿಮಗೆ 4 ಮಾರ್ಕ್ಸ್ ಕೊಟ್ಟಿರ್ತಾರೆ. ವಾಟ್ ಈಸ್ ದ ಪ್ರಾಸೆಸ್ ಇನ್ವಾಲ್ವ್ಡ್, ದಿಸ್ ಈಸ್ ಐಸೋಥರ್ಮಲ್ ಪ್ರಾಸೆಸ್. ಇಲ್ಲೇ ಕ್ವೆಶನಲ್ಲೇ ಹೇಳಿದ್ದಾನೆ ಅವನು, ದಿಸ್ ಈಸ್ ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್ ಪ್ರಾಸೆಸ್ ಅಂತ ಹೇಳ್ತಾನೆ. ನೆಕ್ಸ್ಟ್ ಸ್ಟೇಟ್ ದ ಪ್ರಾಸೆಸ್ ಅಂತ ಹೇಳ್ತಾನೆ. ವಾಟ್ ಈಸ್ ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್ ಪ್ರಾಸೆಸ್, ದ ಗ್ಯಾಸಸ್ ಎಕ್ಸ್ಪ್ಯಾಂಡ್ಸ್ ಅಟ್ ದಿ ಹೈ ಟೆಂಪರೇಚರ್ while absorbs the heat in the reservoir. The piston moves upwards, volume increases, the piston pressure decreases. Therefore, the heat converts into internal energy, that is heat absorbed. This is the first step process of the Carnot cycle, isothermal expansion. Carnot cycle alliruvanಥ ಫಸ್ಟ್ ಪ್ರಾಸೆಸ್ನ ನಾವು ಐಸೋಥರ್ಮಲ್ ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಡ್ರಾ ದ PV ಡಯಾಗ್ರಾಮ್, ಐಡೆಂಟಿಫೈ ದ ಪ್ರಾಸೆಸ್. ದಿಸ್ ಈಸ್ ದ PV ಡಯಾಗ್ರಾಮ್. ಸೊ PV ಡಯಾಗ್ರಾಮಲ್ಲಿ ನಾವು 1 and 2 ಅಂತ ಹೇಳ್ತೀವಿ. ದಿಸ್ ಈಸ್ 1 and this is 2. ಸೊ ಇಲ್ಲಿವರೆಗೂ ಮಾರ್ಕ್ ಮಾಡಿದ್ದೀರಾ ಅಂತಂದಾಗ ನೀವು ಅದನ್ನು ಹೇಳ್ಬೋದು. ಇಲ್ಲಿ ಬರೆಯೋ ಅಂಥದ್ದನ್ನು ನಾವು ಏನಂತ ಕರಿತೀವಿ, ದಿಸ್ ಈಸ್ ಪ್ರೆಷರ್ 1,
ಇಲ್ಲಿಗೆ ಬರೆಯೋದನ್ನು ನಾವು ಏನಂತ ಕರಿತೀವಿ, ಪ್ರೆಷರ್ 2 ಅಂತ ಕರಿತೀವಿ. ಇದನ್ನು ನಾನು ವಾಲ್ಯೂಮ್ 1 ಅಂತ ಕರಿತೀನಿ, ಇದನ್ನು ನಾನು ವಾಲ್ಯೂಮ್ 2 ಅಂತ ಕರಿತೀನಿ. ಸೊ ಇಲ್ಲಿ ಬಂದಿರೋ ಆನ್ಸರ್ಸ್ನ ನೀವಿಲ್ಲಿ ಬರೀತೀರಾ. P1 V1 ಏನಿದೆ ಇಲ್ಲಿ ಬರೀತೀರಾ, ಯು ವಿಲ್ ರೈಟ್ ಇಟ್ ಆಸ್ 500, 0.2. ಇಲ್ಲಿ ಹೇಗೆ ಬರೀತೀರಾ, ಬ್ರ್ಯಾಕೆಟ್ 200, 0.5. So this is the PV diagram of the identified process. So ಇಷ್ಟು ಬರೆದಾಗ this is the CO1 content of 25 Me32I. So ಥರ್ಮಲ್ ಇಂಜಿನಿಯರಿಂಗ್ದು ಫಸ್ಟ್ CO1 ಕಂಪ್ಲೀಟ್ ಆಗಿದೆ. CO1 ಅಲ್ಲಿ ವೀಕ್ 1, 2, 3 ಇದೆ. ಸೊ 3 ವೀಕ್ಸ್ ಸಿಲೆಬಸ್ ಇದರಲ್ಲಿ ಕವರ್ ಆಗಿದೆ. ಸೊ ಟೋಟಲ್ 35 ಮಾರ್ಕ್ಸ್ ಇದೆ. ಇದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂದಾಗ ಒನ್ ಈಸ್ ಕಾರ್ನಾಟಿಕ್ ಸೈಕಲ್, ನಾನು ಹೇಳಿದ್ದೀನಿ ವೆರಿ ವೆರಿ ಇಂಪಾರ್ಟೆಂಟ್ ಅಂದಾಗ. ಥರ್ಮಲ್ ಲಾಸ್, ವೆರಿ ರೆಗ್ಯುಲರ್ಲಿ ಆಸ್ಕ್ಡ್ ಕ್ವೆಶನ್ಸ್ ಏನು, ಥರ್ಮಲ್ ಡೈನಮಿಕ್ಸ್ ಲಾಸ್ ಏನಿದೆ, ಥರ್ಮೋಡೈನಮಿಕ್ಸ್ ಲಾಸ್, ಅದು ಇಂಪಾರ್ಟೆಂಟ್ ಕ್ವೆಶನ್ಸ್. ಅದಾದಮೇಲೆ ನಿಮಗೆ ಕಾರ್ನಾಟಿಕ್ ಸೈಕಲ್ ತುಂಬ ಈಸಿ ಇದೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಕಾರ್ನಾಟಿಕ್ ಸೈಕಲ್ ಈಸ್ ವೆರಿ ವೆರಿ ಈಸಿ. ಥರ್ಮೋಡೈನಮಿಕ್ಸ್ ಲಾಸ್ ಇದೆ. ಅದಾದಮೇಲೆ ನಿಮಗೆ ಬಾಯ್ಸ್ ಲಾ, ಚಾರ್ಲ್ಸ್ ಲಾ, ಅದಾದಮೇಲೆ ಗ್ಯಾಷಿಯಸ್ ಲಾ ಇದೆ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದಾದಮೇಲೆ ದ ಕಂಪ್ಯಾರಿಸನ್ ಬಿಟ್ವೀನ್ ಐಸೋಕೋರಿಕ್, ಐಸೋಬಾರಿಕ್, ಅದಾದಮೇಲೆ ಐಸೋಥರ್ಮಲ್, ಹಾಗೆ ಅಡಿಯಾಬ್ಯಾಟಿಕ್ ಪ್ರೋಸೆಸ್. ಸೊ ಈ ಒಂದು ಕ್ವೆಶನ್ಸ್ನ ನಾನು ಇಲ್ಲಿ ಏನು ಎಕ್ಸ್ಪ್ಲೈನ್ ಮಾಡಿದ್ದೀನೋ ಇಷ್ಟೂ ವೆರಿ 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 ಇಂಪಾರ್ಟೆಂಟ್. ಸೊ ಇಷ್ಟು ಕ್ವೆಶನ್ಸ್ನ ನೀವು ಪ್ರಿಪೇರ್ ಆದರೆ ನಿಮಗೆ 15ಇಂದ 20 ಮಾರ್ಕ್ಸ್ ಅಂತೂ ಬಂದೇ ಬರುತ್ತೆ. ಆಮೇಲೆ ಈ ಫಾರ್ಮುಲಾ ಪ್ರಾಬ್ಲಮ್ಸ್ ನಿಮಗೆ 2 ಪ್ರಾಬ್ಲಮ್ಸ್ ಹೇಳ್ಕೊಟ್ಟಿರೋದು, ಆ 2 ಪ್ರಾಬ್ಲಮ್ಸಲ್ಲಿ 1 ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ದಟ್ ಎಕ್ಸಾಮಲ್ಲಿ ನೀವು ಈಸಿಯಾಗಿ ಸ್ಕೋರ್ ಮಾಡೋಕ್ಕೆ ಆಪ್ಷನ್ ಇದೆ. So if you have not subscribed my channel, kindly please subscribe, share to your friends, use this material for your exam passing. Thank you so much.